ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಹಾಸನ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮ. ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸಿ ನಡಿಗೆಗೆ ಚಾಲನೆ ನೀಡಿದ ಡಿಸಿ ಲತಾಕುಮಾರಿ. ನಮ್ಮ ನಡಿಗೆ ಸಿರಿಧಾನ್ಯಗಳ ಕಡೆಗೆ ಇರಬೇಕು ಎಂಬ ಘೋಷವಾಕ್ಯಕ್ಕೆ ಸ್ಪಂದನೆ. ಜೆಡಿಎಸ್ ಬೃಹತ್ ಜನತಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ಹಾಸನದಲ್ಲಿ ನಾಳೆ ಶಕ್ತಿ ಪ್ರದರ್ಶನ. ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ. ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ತಾರಿಮರ ಸರ್ಕಾರಿ ಪ್ರೌಢಶಾಲೆ ವಿರುದ್ಧ ಸುಳ್ಳು ಅಪಪ್ರಚಾರ ನಡೆಸುತ್ತಿರುವುದಾಗಿ ಗ್ರಾಮಸ್ಥರ ಆಕ್ರೋಶ. ರಸ್ತೆ ಕಾಮಗಾರಿ ವೇಳೆ ಕಾರ್ಮಿಕರು ಶಾಲೆಯ ಜಗಲಿಯಲ್ಲಿ ಮಲಗಿದ್ದನ್ನ ತಪ್ಪಾಗಿ ಬಿಂಬಿಸಿದ ಆರೋಪ. ಶಾಲೆಯ ಯಾವುದೇ ಕೊಠಡಿ ಬಾಡಿಗೆಗೆ ನೀಡಿಲ್ಲ ಎಂದು ಪ್ರಾಂಶುಪಾಲರ ಸ್ಪಷ್ಟನೆ. ಜನತಾದಳ ಪಕ್ಷದ ವತಿಯಿಂದ ನಾಳೆ ಹಾಸನದಲ್ಲಿ ಆಯೋಜಿಸಲಾಗಿರುವ ಬೃಹತ್ ಜನತಾ ಸಮಾವೇಶದ ಮೂಲಕ ಪಕ್ಷ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಂಪೂರ್ಣ ಸಜ್ಜಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ ನೀಡಿದರು. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, MP ಅವರು ನಮ್ಮ ಹಾಸನ ಜಿಲ್ಲೆಯ ಸಂಸದರನ್ನ ಹೇಳಿಕೆ ನಮಗೂ ಎಲ್ಲ ಒಂದ್ ಕಡೆ ಬಹಳ ಹಾಸ್ಯಾಸ್ಪದ. ಯಾಕೆಂದ್ರೆ ನಾವು NDA ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಖಂಡಿತವಾಗ್ಲೂ BJP ಅವರ ಒಂದು ಜೊತೆ ನಾವು NDA ಪಕ್ಷವಾಗಿ ನಾವು ಕೂಡ ಇದೀವಿ. ಪ್ರಾಮಾಣಿಕವಾಗಿ ನಮ್ಮ ಸನ್ಮಾನ್ಯ ರೇವಣ್ಣ ಇರ್ಬೋದು, ಕುಮಾರಣ್ಣವರು, ದೇವೇಗೌಡರು, ಮೋದಿ ಮತ್ತು ಅವರೆಲ್ಲ ನಮ್ಮ BJP ಮುಖಂಡರ ಜೊತೆ ನಾವು ಕೂಡ ಸಂಪರ್ಕದಲ್ಲಿದ್ದೇವೆ. ಇದು ನಮ್ಮ ಪಕ್ಷಕ್ಕೆ ಸೀಮಿತವಾಗಿ ನಾವು ಕಾರ್ಯಕರ್ತರ ಸಭೆ ಮಾಡ್ತಾ ಇರೋದು. ಅದು ಬಿಟ್ಟರೆ ನಾವು ಬೇರೆದು ಯಾವುದು ಕೂಡ BJP ಅವ್ರನ್ನ ಅಥವಾ ತಿರಸ್ಕಾರ ಮಾಡೋಂಥದ್ದಲ್ಲ. ನಾವು ಖಂಡಿತವಾಗ್ಲೂ NDA ಸರ್ಕಾರದಲ್ಲಿ NDA ಅವರ ಜೊತೆ ಮೈತ್ರಿ ಖಂಡಿತವಾಗ್ಲಿದ್ದೀವಿ. ಇನ್ನೊಂದ್ ಕಡೆ ಶಾಸಕರ ಹೇಳಿಕೆ ನಮಗೂ ಕೂಡ ಹಾಸ್ಯಾಸ್ಪದ. ನನ್ಗೆ ಹೇಳಿದಾಗೆ MP ಎಲೆಕ್ಷನ್ ನಲ್ಲಿ ಸಂಸದರು ಏನೋ ಒಂದ್ ಕಡೆ ಅವರ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಆತ್ಮಾಲೋಚನೆ ಮಾಡ್ಕೋಬೇಕು, ಯಾರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು, BJPಯ ನಮ್ಮ ಹಾಸನ ಜಿಲ್ಲೆಯ ಯಾವ ನಾಯಕರ ಜೊತೆ ಅವರು ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡೋದಂತ ಎಲ್ಲ ಒಂದ್ ಕಡೆ ಅವರು ಆತ್ಮಾಲೋಚನೆ ಮಾಡ್ಬೇಕಾಗುತ್ತೆ. ತಮ್ಮ ಮೂಲಕ ನಾನು ಕೇಳಕ್ ಬಯಸ್ತೇನೆ, ನಾವು ಇವತ್ತು ಕೂಡ ಪ್ರಾಮಾಣಿಕವಾಗಿ ನಾವು NDA BJP ಅವ್ರ ಜೊತೆ ಖಂಡಿತವಾಗ್ಲೂ ಇದ್ದೇವೆ, ಮುಂದೆನೂ ಇರ್ತೀವಿ. ಆದ್ರೆ ಎಲ್ಲೊಂದ್ ಕಡೆ ಅವ್ರ ತರ ನಾವು ಕಾಂಗ್ರೆಸ್ ಅಲ್ಲಿ ಅವ್ರು ಮಾಡಿರ್ತಾರ ನಾವು ಯಾವ್ದು ಕೂಡ ಹೊಂದಾಣಿಕೆ ಅಥವಾ ಬೇರೆ ತರ ಅಪವಿತ್ರ ಮೈತ್ರಿ ನಾವು ಆಸ್ಪದ ಕೊಡಲ್ಲ ಸರ್. ಎಲ್ಲೋ ಒಂದ್ ಕಡೆ ನಮ್ಮ ಏನು ನಾಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲರೂ ಕೂಡ ಸಂಸದರು ಕೂಡ ಹತಾಶರಾಗಿದ್ದಾರೆ. ಯಾಕೆಂದ್ರೆ ಇದು ದೊಡ್ಡ ಮಟ್ಟದ 1.5 2 ಲಕ್ಷ ಇವತ್ತು ಇಲ್ಲಿ ಕಾರ್ಯಕರ್ತರನ್ನ ಸೇರಿ ಇವತ್ತು ಮಾಡ್ತಿರೋಂಥದ್ದು ಬಹುಶಃ ಇತಿಹಾಸ. ಇದು ಮೊದಲನೇ ಬಾರಿಗೆ, ಹಿಂದೆನೂ ಕೂಡ ಆಗಿಲ್ಲ, ಮುಂದೆನೂ ಕೂಡ ಅದು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲೋ ಒಂದ್ ಕಡೆ ತಾವು ನೋಡ್ತಾ ಇದ್ವಿ, ಈಗ ಸಾಧನಾ ಸಮಾವೇಶದಿಂದ ಕಾಂಗ್ರೆಸ್ನವರು ಬಂದು 2 ಬಾರಿ ನಮ್ಮ ಹಾಸನ ಜಿಲ್ಲೆಗೆ ಕಾರ್ಯಕ್ರಮ ಮಾಡಿದ್ದಾರೆ. ಕೆಲವೊಂದ್ ಕಡೆ ನಮಗೂ ಕೂಡ ಹಾಸ್ಯಾಸ್ಪದ. ನಾನು ಕೂಡ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ತಿರಸ್ಕಾರ ಮಾಡಿದ್ದೆ ಮತ್ತು ಬಹಿಷ್ಕಾರ ಮಾಡಿ ನಾನು ಕಾರ್ಯಕ್ರಮಕ್ಕೆ ಹೋಗಿರ್ಲಿಲ್ಲ. ಯಾಕಂದ್ರೆ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಕೂಡ ₹1 ಅನುದಾನ ಕೂಡ ಬಿಡುಗಡೆ ಮಾಡಿಲ್ಲ. ಅದು ತಮಗೂ ಗೊತ್ತಿರೋ ವಿಚಾರ. ಏನು ನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿಸಿದರೆ ₹1 ಕೂಡ ಬಿಡುಗಡೆ, ಹೆಚ್ಚುವರಿ ನೌಕರನ್ನು ಕೊಡಲ್ಲ ಅಂತ ಹೇಳಿದರೆ ಅದು 3 ವರ್ಷ. ಇನ್ನು 3 ವರ್ಷಕ್ಕೆ ಯಾವ್ದು ಅನುದಾನ ಕೊಡಲ್ಲ, ಹೆಚ್ಚುವರಿ ಹುದ್ದೆಗಳು ಕೊಡಲ್ಲ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಗೆ ಏನು ನಮ್ಮ JDS ಸರ್ಕಾರದಲ್ಲಿ ಸನ್ಮಾನ್ಯ ರೇವಣ್ಣವರು, ಕುಮಾರಣ್ಣವ್ರ ನೇತೃತ್ವದಲ್ಲಿ ಏನ್ ಕೆಲಸ ಆಗಿತ್ತು ಅದು ಬಿಟ್ರೆ ಇನ್ನು ತದನಂತರ ಯಾವ್ದು ಕೂಡ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹಾಸನ ಜಿಲ್ಲೆಗೆ ಇವತ್ತು ಕೂಡ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲರೂ ಕೂಡ ಹತಾಶರಾಗಿದ್ದಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ತಮಗೆ ಗೊತ್ತಿದೆಯಲ್ಲ ಸರ್, ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಹಿಂಸಾಸ್ಪತ್ರೆಗೆ ಏನೋ 22 ಕೋಟಿ 25 ಕೋಟಿ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಅದು ಯೂಸರ್ ಫ್ರೆಂಡ್ಲಿ. ಏನು ನಮ್ಮ ಹಿಂಸಾಸ್ಪತ್ರೆ ಅನ್ನೋದು ದುಡ್ಡಿದೆ, ಹಣ ಇದೆ, ಅದನ್ನ ಅವರು ಅನುಮೋದನೆ ಕೊಟ್ಟಿರೋದು, ಅದನ್ನ ಉಪಯೋಗಿಸ್ಕೊಳಕ್ಕೆ. ಅದು ಬಿಟ್ರೆ ಹಾಸನ ಜಿಲ್ಲೆಗೆ ಯಾವ್ದು ಕೊಟ್ಟಿರೋದು ತಾವೇ ನಮ್ಗೆ ಹೇಳ್ಬೇಕು. ಖಂಡಿತವಾಗ್ಲೂ ಶ್ವೇತಪತ್ರ ಹೊರಡಿಸಿ ನಾವು ಅದ ಉತ್ತರ ಕೊಡ್ತೀವಿ. ಅದಕ್ಕೆ ನಾವು ತಂದಿದೀವಿ ಸರ್, ಸರ್ಕಾರದಿಂದ ತಂದಿದ್ದೀವಿ. ಮತ್ತು ತಮಗೆ ಗೊತ್ತಿದೆ, ನಮಗೆ JDS ಶಾಸಕರಿಗೆ ಅಂತಲ್ಲ, ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಇದರಲ್ಲಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ₹1 ಕೂಡ ಅನುದಾನ ಅವ್ರಿಗೂ ಕೊಟ್ಟಿಲ್ಲ. ನಮ್ಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ, ನಮ್ಗೆ 25 ಕೋಟಿ ಕೊಟ್ಟಿದ್ರು. ಅದು ಬಿಟ್ರೆ ಯಾವ್ದು ಕೂಡ ಅನುದಾನ ಕೊಟ್ಟಿಲ್ಲ. ಜನವರಿ 24ನೇ ತಾರೀಕು ಅಂದ್ರೆ ನಾಳೆ ಹಾಸನ ನಗರದಲ್ಲಿ ಬೃಹತ್ ಜನತಾ ಸಮಾವೇಶ, ಜಾತ್ಯತೀತ ಜನತಾದಳದ 25ನೇ ವರ್ಷದ ಬೆಳ್ಳಿಯ ಒಂದು ಸಂಭ್ರಮ.
ಸುಮಾರು 1.5 ಲಕ್ಷದಿಂದ 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳು, ಮುಖಂಡರು ನಾಳೆ ಬಂದು, ಅದು ವಿಶೇಷವಾಗಿ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಸಮಾವೇಶ ಮಾಡ್ತಿರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿದೆ. ಅದೇ ರೀತಿ ತಾವು ಕೂಡ ಮಾಧ್ಯಮ ಮಿತ್ರರು ತಾವು ಕೂಡ ವೀಕ್ಷಣೆ ಮಾಡಿದ್ರಿ, ನಮ್ಮ ಜೊತೆ ತಾವು ನೋಡ್ತಾ ಇದ್ರಿ. ದೊಡ್ಡ ಮಟ್ಟಿಗೆ ಸಿದ್ಧತೆಯನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ನಾನು ಕೂಡ ತಮ್ಮ ಮೂಲಕ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಮತ್ತು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ನಾಳೆ ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾವೇಶವನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ತಾವು ಕೂಡ ಮಾಧ್ಯಮ ಮಿತ್ರರು ತಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಕಾರ್ಯಕ್ರಮನ ತಾವು ಕೂಡ ಇದನ್ನ ಮಾಡಬೇಕು ಅಂತ ನಾನು ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡಕ್ ಬಯಸ್ತೇನೆ. ನಾಳೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ದೇಶ ಕಂಡಂತಹ ಅಪ್ರತಿಮ ನಾಯಕರಾದಂತಹ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರಾದಂಥ ನಮ್ಮ ನಾಯಕರಂತ ಕುಮಾರಣ್ಣವರು, ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಂತ ಎಚ್ ಡಿ ರೇವಣ್ಣವರು, ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು MLC ಅಂತ ಸೂರಜ್ ಅವರು ಒಳಗೊಂಡಂತೆ ಎಲ್ಲ ನಮ್ಮ ಪಕ್ಷದ ಶಾಸಕರು ಇರ್ಬೋದು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಮತ್ತೆಲ್ಲ ಮುಖಂಡರು ಕೂಡ ನಾಳೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆಲ್ಲ ಕೂಡ ವೈಯಕ್ತಿಕವಾಗಿ ನಾನು ಕೂಡ ಕರೆ ಮಾಡಿ ಆಹ್ವಾನ ಕೊಟ್ಟಿದ್ದೀನಿ. ಸುಮಾರು 2000ಕ್ಕಿಂತ ಹೆಚ್ಚು ಬಸ್ಸಿನ ವ್ಯವಸ್ಥೆನ ಕೂಡ ಮಾಡಿದ್ದೀವಿ. ಅದೇ ರೀತಿ ನಾವು ಬಂದಂಥವ್ರಿಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಬರ್ತಾರೆ ಅಂತ ಒಂದು ನಿರೀಕ್ಷೆ ಇದೆ ಸರ್. ಇಂದಿನ ಆಹಾರ ಪದ್ಧತಿಗಳಿಂದಾಗಿ ಮಾನವನ ಆರೋಗ್ಯ ಅಪಾಯದಲ್ಲಿದ್ದು, ಇದಕ್ಕೆ ಪರಿಹಾರ ಸಿರಿಧಾನ್ಯ ಹಾಗೂ ಸಾವಯವ ಆಹಾರಗಳತ್ತ ಮರಳುವುದೇ ಆಗಿದೆ ಎಂದು ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಹೇಳಿದರು. ಇಂದಿನ ಆಹಾರ ಪದ್ಧತಿಗಳಿಂದಾಗಿ ಮಾನವನ ಆರೋಗ್ಯ ಅಪಾಯದಲ್ಲಿದ್ದು, ಇದಕ್ಕೆ ಪರಿಹಾರ ಸಿರಿಧಾನ್ಯ ಹಾಗೂ ಸಾವಯವ ಆಹಾರಗಳತ್ತ ಮರಳುವುದೇ ಆಗಿದೆ ಎಂದು ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಹೇಳಿದರು. ಜನರಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಮಹತ್ವದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿ, ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಜಿಲ್ಲಾಧಿಕಾರಿ ಅವರು ಸ್ವತಃ ಎತ್ತಿನ ಗಾಡಿಯಲ್ಲಿ ಕುಳಿತು ಸಾಗುವ ಮೂಲಕ ಸಾಂಪ್ರದಾಯಿಕ ಕೃಷಿ ಸಂಸ್ಕೃತಿಗೆ ಗೌರವ ಸಲ್ಲಿಸಿದರು. ಇದು ರೈತರು ಹಾಗೂ ಸಾರ್ವಜನಿಕರಲ್ಲಿ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ನಂತರ ಮಾತನಾಡಿದ ಅವರು, ನಮ್ಮ ನಡಿಗೆ ಸಿರಿಧಾನ್ಯಗಳ ಕಡೆಗೆ ಇರಬೇಕು. ಆರೋಗ್ಯಕರ ಜೀವನದ ಮೂಲ ಸಿರಿಧಾನ್ಯ ಮತ್ತು ಸಾವಯವ ಆಹಾರದಲ್ಲೇ ಇದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳು ಹೆಚ್ಚುತ್ತಿರುವುದು ಆಹಾರದಲ್ಲಿರುವ ರಾಸಾಯನಿಕಗಳು ಹಾಗೂ ವಿಷಕಾರಿ ಅಂಶಗಳ ಪರಿಣಾಮವಾಗಿದೆ. ಇದರಿಂದ ಹೊರಬರಲು ಜನರು ಸಹಜ, ಶುದ್ಧ ಮತ್ತು ರೈತರು ಬೆಳೆದ ಆಹಾರವನ್ನು ಸೇವಿಸುವತ್ತ ಗಮನ ಹರಿಸಬೇಕು ಎಂದರು. ಸಾವಯವ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಅಗತ್ಯವಿದೆ ಎಂದ ಅವರು, ಇಂದಿನ ದಿನಗಳಲ್ಲಿ ಕೃಷಿ ಕೇವಲ ವ್ಯವಸಾಯವಾಗಿ ಉಳಿದಿಲ್ಲ, ಅದು ಒಂದು ದೊಡ್ಡ ಉದ್ಯಮವಾಗಿ ರೂಪುಗೊಂಡಿದೆ. ಕೃಷಿಯನ್ನ ಉದ್ಯಮವಾಗಿ ಯಶಸ್ವಿಗೊಳಿಸಲು ರೈತರ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ಅತ್ಯವಶ್ಯಕವಾಗಿದೆ ಎಂದರು. ಕೋರ್ತಾ ನಮ್ಮ ರೈತರನ್ನ, ಅವರ ಋಣವನ್ನ ನೆನಪು ಮಾಡಿಕೊಳ್ತಾ ಇವತ್ತು ನಾವು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಕುರಿತು ಅರಿವು ಮೂಡಿಸುವ ಪ್ರಯುಕ್ತ ಒಂದು ಸಿರಿಧಾನ್ಯ ನಡಿಗೆ, ನಮ್ಮ ನಡಿಗೆ ಸಿರಿಧಾನ್ಯದ ಕಡೆಗೆ, ನಮ್ಮ ನಡಿಗೆ ಕಡೆಗೆ ಅಂದರೆ ನಮ್ಮ ಆರೋಗ್ಯಕರ ಜೀವನದ ಗುಟ್ಟು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳು. ನಿಮಗೆ ಗೊತ್ತಿರೋ ಹಾಗೆ ಈಗೆಲ್ಲ ಬರೀ ಕ್ಯಾನ್ಸರ್ ಅಂತೆ, ಆ ರೋಗ ಅಂತೆ, ತುಂಬ ಆರೋಗ್ಯದ ಸಮಸ್ಯೆಗಳು. ಯಾಕೆ ಅಂದರೆ ಆಹಾರದಲ್ಲಿರ್ತಕ್ಕಂತಹ ವಿಷ. ಹಾಗಾಗಿ ಅವುಗಳಿಂದ ಹೊರಗಡೆ ಬರಬೇಕು ಅಂದರೆ ನಾವು ಇದನ್ನು ಅರಿವು ಜನಗಳಿಗೆ ಮೂಡಿಸಬೇಕಾಗಿದೆ. ನಮ್ಮ ರೈತರಿಗೆ ಸಿರಿಧಾನ್ಯ ಅವರು ಏನು ಬೆಳೀತಾ ಇದ್ದಾರೆ ಅದನ್ನು ನಾವು ಸೇವಿಸಬೇಕಾಗ್ತದೆ. ಮತ್ತು ಸಾವಯವ ಉತ್ಪನ್ನಗಳಿಗೆ ವ್ಯವಸಾಯ ಬರೀ ಒಂದು ವ್ಯವಸಾಯವಾಗಿ ಈಗ ಉಳಿದಿಲ್ಲ, ಅದು ಒಂದು ಉದ್ಯಮವಾಗಿದೆ ಈಗ. ಹಾಗಾಗಿ ಅವುಗಳ ಉತ್ಪನ್ನ, ಈಗ ನಮ್ಮ JD ಅವರು ಹೇಳ್ತಾ ಇದ್ರು, ಅಗ್ರಿಕಲ್ಚರ್ ಬಿಯಾಂಡ್ ಪ್ರಾಡಕ್ಟ್ಸ್ ಅಂತ ಹೇಳಿ. ನಾವು
ವ್ಯವಸಾಯವನ್ನು ಮೀರಿ ಒಂದು ಉದ್ಯಮವಾಗಿ ಪರಿಗಣಿಸ್ತಾ ಇರಬೇಕಾದ್ರೆ ಅದರ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಾವಯವ ಉತ್ಪನ್ನಗಳನ್ನು ಗುರುತಿಸಲಿ, ಅವನ್ನು ಬಳಸಲಿ ಮತ್ತು ಉಪಯೋಗಿಸಲಿ ಮತ್ತು ಒಳ್ಳೆಯ ಆರೋಗ್ಯಕರ ಜೀವನ ಅವರದಾಗಲಿ ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಭಾಗವಹಿಸಿದ್ದೀರಿ ಈ ನಡಿಗೆಯಲ್ಲಿ. ನಾವೆಲ್ಲರೂ ಸಿರಿಧಾನ್ಯಗಳ ಕಡೆಗೆ ನಮ್ಮ ನಡಿಗೆಯನ್ನು ಹೊರಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಕಾರ್ಯಕ್ರಮದಲ್ಲಿ ರೈತ ಸಂಘದ ಮುಖಂಡ ಕಣ್ಗಲ್ ಮೂರ್ತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HP ಮದನ್ಗೌಡ, ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ, ಯುವಜನ ನಿರ್ದೇಶಕ ಚಂದ್ರಮೌಳಿ, ಮಂಜುನಾಥ್, ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಯೋಗೇಶ್, ಮಧುಸೂದನ್ ಸೇರಿದಂತೆ ಹಲವು ಅಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ನಾನು P. ರಮೇಶ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು, ಹಾಸನ ಮಾತಾಡ್ತಾ ಇದ್ದೇನೆ. ಈ ದಿವಸ ನಾವು ಕೃಷಿ ಇಲಾಖೆ ವತಿಯಿಂದ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನ ವತಿಯಿಂದ ಒಂದು ಸಿರಿಧಾನ್ಯ ನಡಿಗೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸಿರಿಧಾನ್ಯದ ನಡಿಗೆ ಸ್ಟೇಡಿಯಂನಿಂದ ಪ್ರಾರಂಭ ಆಗಿ ಇಲ್ಲಿ ಹೇಮಾವತಿ ಪ್ರತಿಮೆಗೆ ಈಗ ತಾನೇ ಮುಗಿದಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳು ಮತ್ತು ನಮ್ಮ ಎತ್ತಿನ ಗಾಡಿ, ನಮ್ಮ ಎಲ್ಲ ರೈತ ಸಂಘದ ಪ್ರತಿನಿಧಿಗಳು ಮತ್ತು ರೈತ ಸಂಘದ ಸದಸ್ಯರು, ಹಿರಿಯ ನಾಗರಿಕರಿಗೂ ಜೊತೆಗೆ ಕಾಲೇಜಿನ ಮಕ್ಕಳು, ಹೀಗೆ ಎಲ್ಲ ಹಲವಾರು ರೀತಿಯ ಜನರು ಭಾಗವಹಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ನಮ್ಮ ಆರೋಗ್ಯದ ಸ್ಥಿತಿ ಎಲ್ಲರದು ಆರೋಗ್ಯದ ಸ್ಥಿತಿ ಮೊದಲಿನಷ್ಟು ಚೆನ್ನಾಗಿ ಉಳಿದಿಲ್ಲ. ಯಾಕೆ ಅಂತೇಳಿ ಹೇಳಿದರೆ, ನಾವು ತಿಂತಕ್ಕಂಥ ಉತ್ಪನ್ನಗಳೇನಿದ್ದಾವೆ, ನಾವು ಉಪಯೋಗಿಸ್ತಕ್ಕಂಥ ಅಡುಗೆ ಏನಿದೆ, ಎಲ್ಲ ರೆಡಿ ಫುಡ್ ಅನ್ನೋ ರೀತಿಯಲ್ಲಿ ಎಲ್ಲ ಬೇಕ್ರಿ ಪ್ರಾಡಕ್ಟ್ಸು, ರೆಡಿ ಫುಡ್ಸು, ಫಾಸ್ಟ್ ಫುಡ್ಸು ಇದಕ್ಕೆ ಹೋಗ್ಬಿಟ್ಟಿದ್ದೀವಿ. ಆ ಕಾರಣಕ್ಕೆ ಮೇ ಬಿ ನಾವು ನಮ್ಮ ಹಾಸನದಲ್ಲೇ ನೋಡಿದ್ದೀವಿ, ಅತಿ ಸಣ್ಣ ವಯಸ್ಸಿಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಮತ್ತೊಂದು ಕಾಯಿಲೆಗಳು, ಕ್ಯಾನ್ಸರ್ನಂಥ ಕಾಯಿಲೆಗಳು. ಇದರೆಲ್ಲದರಿಂದ ಹೊರಗೆ ಬರೋದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಅದರಲ್ಲಿ ಒಂದು ಪ್ರಮುಖ ದಾರಿ ಏನು ಅಂತೇಳಿ ಹೇಳಿದ್ರೆ, ನಮ್ಮ ಆಹಾರ ಕ್ರಮವನ್ನು ನಾವು ಸರಿಪಡಿಸ್ಕೋಬೇಕು. ನಮ್ಮ ಹಿರಿಯರು ಏನು ಊಟ ಮಾಡ್ತಾ ಇದ್ರು ಅದನ್ನು ನಾವು ಊಟ ಮಾಡಬೇಕು. ಸಾವಯವ ಉತ್ಪನ್ನಗಳನ್ನು ಹೆಚ್ಚು ಬಳಸಬೇಕು. ಈ ಸಿರಿಧಾನ್ಯವನ್ನು ಯಾಕೆ ಬಳಸಬೇಕು ಅಂತೇಳಿ ಹೇಳಿದರೆ, ಸಿರಿಧಾನ್ಯದಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಮತ್ತು ಈ ಸಿರಿಧಾನ್ಯ ತಿಂದಾಗ ಸಕ್ಕರೆ ಪ್ರಮಾಣ ಏನಿದೆ ಅದು ಭಾಳ ನಿಧಾನವಾಗಿ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಆ ಕಾರಣಕ್ಕೆ ಸಿರಿಧಾನ್ಯವನ್ನು ತಿಂದಂಥವ್ರಿಗೆ ಸಕ್ಕರೆ ಕಾಯಿಲೆ ಆಗಲಿ ಅಥವಾ ಇತರೆ ಕಾಯಿಲೆ ಆಗಲಿ ಬರೋದಿಲ್ಲ ಅಂತೇಳಿ. ಕಾಯಿಲೆಯ ಮೂಲ ಪ್ರಾರಂಭ ಎಲ್ಲಿ ಅಂದರೆ, ನಮ್ಮ ಹೊಟ್ಟೆ ಸರಿ ಇಲ್ಲ ಅಂತೇಳಿ ಹೇಳಿದ್ರೆ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ನಾವು ತಿಂದಂಥ ಆಹಾರ ಕರಗಲಿಲ್ಲ ಅಂತಂದರೆ ಅಥವಾ ಸರಿಯಾಗಿ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಪ್ರಾರಂಭ ಆಗುತ್ತೆ ಏನೇನಾದ್ರು ಸಮಸ್ಯೆಗಳು. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ನಾವು ಸಿರಿಧಾನ್ಯಗಳನ್ನ ಹೆಚ್ಚು ಬಳಕೆ ಮಾಡಬೇಕು. ಈಗಾಗಲೇ ಬಳಕೆ ಮಾಡಿದಂಥವು ನೇಪಥ್ಯಕ್ಕೆ ಸರಿದೋಗಿದ್ದಾವೆ, ಅವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನದಂದು ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿ ಇರತಕ್ಕಂಥ ನಮ್ಮ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರತಕ್ಕಂಥ ಹಾಸನಾಂಬ ಉದ್ಯಾನವನ ಪಕ್ಕದಲ್ಲಿ ನಾವು ಒಂದು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಮತ್ತು ವಾಣಿಜ್ಯ ಮೇಳವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ನಾವು ನಡಿಗೆಯನ್ನು ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು, ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಳಾ ಖಾದರ್ ಅವರು ಬರ್ತಾ ಇದ್ದಾರೆ. ಅಂದರೆ ಈ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ತಜ್ಞರಾದಂಥ ಡಾಕ್ಟರ್ ಖಾದರ್ ಅವರ ಮಗಳು, ಅವರು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು, ರೈತ ಸಂಘದ ಪ್ರತಿನಿಧಿಗಳು ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರನ್ನ ಕೇಳ್ಕೊತಾ ಇದ್ದೇನೆ. ಇದಾದ ಮೇಲೆ ಮುಂದಿನ ತಿಂಗಳು 6, 7, 8ಕ್ಕೆ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮತ್ತು ವಾಣಿಜ್ಯ ಮೇಳ ಹಮ್ಮಿಕೊಂಡಿದ್ದಾರೆ ಕೃಷಿ ಇಲಾಖೆ ವತಿಯಿಂದ. ಆ ಕಾರ್ಯಕ್ರಮಕ್ಕೂ ಸಹಿತ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳೋಣ ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಬೇಲೂರು ತಾಲೂಕಿನಲ್ಲಿ ಉತ್ತಮ ಹೆಸರುಗಳನ್ನು ಗಳಿಸಿರುವ ಮದಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತರಿಮರ ಸರ್ಕಾರಿ ಪ್ರೌಢಶಾಲೆಗೆ ಕೆಟ್ಟು ಹೆಸರು ತರುವ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವುದು ಖಂಡನೀಯ ಎಂದು ಶಾಲೆಯ SDMC ಸದಸ್ಯರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ದಿನಗಳ ಹಿಂದೆ ತಾರಿಮರ ಸರ್ಕಾರಿ ಪ್ರೌಢಶಾಲೆಯನ್ನ ಬಾಡಿಗೆಗೆ ನೀಡಲಾಗಿದೆ ಎಂಬ ಸುಳ್ಳು ಆರೋಪಗಳನ್ನು ವಕೀಲ ಜಯಣ್ಣ ಹಾಗೂ ಕೆಲವರು ಮಾಡಿದ್ದು, ಈ ಮೂಲಕ ಶಾಲೆಯ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಸಂಬಂಧ ಪೊಲೀಸ್ ಠಾಣೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು.
ಗ್ರಾಮದ ಹಿರಿಯ ಮುಖಂಡ ಶಿವಪ್ಪ ಹಾಗೂ ಬಗರ್ ಹುಕುಂ ಸಮಿತಿ ಸದಸ್ಯ ಶಿವರಾಜ್ ಮಾತನಾಡಿ 2006ರಿಂದ ಇಂದಿನವರೆಗೆ 100% ಫಲಿತಾಂಶ ದಾಖಲಿಸುತ್ತಿರುವ ಈ ಶಾಲೆ ಇಡೀ ತಾಲೂಕಿಗೆ ಮಾದರಿಯಾಗಿದೆ. 2023ರಿಂದ ಪ್ರಾಂಶುಪಾಲರಾದ ಕರಿಬಸಪ್ಪ ಅವರ ನೇತೃತ್ವದಲ್ಲಿ ಶಾಲೆ ಸತತ 2 ಬಾರಿ 100% ಸಾಧನೆ ಮಾಡಿದ್ದು ಹೆಮ್ಮೆ ಪಡುವ ವಿಷಯ. ಶಾಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆದಿಲ್ಲ. ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ತಂಗಲು ವ್ಯವಸ್ಥೆಯನ್ನು ಗ್ರಾಮಸ್ಥರೇ ಮಾಡಿಕೊಟ್ಟಿದ್ದಾರೆ. ಆದರೆ ಹಣ ವಸೂಲಿಗಾಗಿ ಒಂದು ಪುಡಿ ಗ್ಯಾಂಗ್ ಸುಳ್ಳು ಆರೋಪಗಳನ್ನು ಮಾಡುತ್ತಿದೆ. ಈ ಶಾಲೆ 10 ಗ್ರಾಮಗಳಿಗೆ ಸೇರಿದ್ದು. ವಕೀಲ ಜಯಣ್ಣ ಅವರಿಗೆ ನಿಜಕ್ಕೂ ಗೌರವ ಇದ್ದರೆ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಬೇಕು, ಅಪಪ್ರಚಾರ ಮಾಡುವುದಲ್ಲ. ಇನ್ನು ಇವರ ಗ್ಯಾಂಗ್ ಯಾವ ರೀತಿ ದಂಧೆ ಮಾಡುತ್ತಿದ್ದಾರೆ ಎಂಬುದು ಇಲ್ಲಿಯ ಎಲ್ಲ ಗ್ರಾಮಸ್ಥರಿಗೂ ತಿಳಿದಿದೆ. ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಎಲ್ಲರ ಜಗ್ತಿ ಮೇರೆಗೆ ಎಷ್ಟೋ ಜನ ಬಂದು ದೇವಸ್ಥಾನ ಹತ್ರ ಮಲಗ್ತಾರೆ, ಮುನ್ಸಿಪಾಲ್ಟಿ ಹತ್ರ ಮಲಗ್ತಾರೆ, ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ಮಲಗ್ತಾರೆ, ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ವಲಸಿಗರು ಬಂದವರು ಮಲಗಬೇಕು ಅಂತ ಕತ್ಲೆ ಹೊತ್ತಲ್ಲಿ. ಅದೇ ರೀತಿ ಇಲ್ಲಿಗೂ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಏನಾಗಿದೆ ಅಂತ ಅಂದರೆ, ಇಲ್ಲಿ ಹೆಣ್ಣವರು ಮತ್ತು ವಕೀಲರು ಮತ್ತು ಅವ್ರ ಜೊತೆ ಯಾರೋ ಇದ್ದಂಥವ್ರು ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಕೆಲವರು ಎಲ್ಲ ಬಂದು ಯಾಕಪ್ಪ ಇಲ್ಲಿ ನಿಂತಿದ್ದೀರಿ, ಏನು ಎಂತು ಅಂತೆಲ್ಲ ಕೇಳಿದ್ದಾರೆ. ಹಿಂಗೆ ಇಲ್ಲಿಗೆ ಬರ್ರ, ಅಲ್ಲಿಗೆ ಬರ್ರ, ಅಲ್ಲಿ ನಿಂತ್ಕೊಬರ್ರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಬಂದು ಅವ್ರನ್ನ ಫೋಟೋ ತೆಗೆಸಿರೋದು ಬಿಟ್ಟರೆ, ಸ್ಕೂಲ್ನಲ್ಲಿ ಒಂದು ಕೆಟ್ಟ ಚಟುವಟಿಕೆ ಆಗಲಿ ಅಥವಾ ಲಾಡ್ದಂಗೆ ಬಿಟ್ಕೊಟ್ರೋದೇ ಆಗಲಿ ಮಾಡೋದೇ ಆಗಲಿ ಮಾಡಿಲ್ಲ ಹೆಡ್ ಮಾಸ್ಟ್ರು. ಈ ಸ್ಕೂಲಿಗೆ ಹಿಂದೊಂದಲೂ ಒಳ್ಳೆಯ ಹೆಸರು ಬಂದಿದೆ. ರ್ಯಾಂಕಲ್ಲಿ ಸ್ಕೂಲು ಇವತ್ತು SLCಲಿ ಒಳ್ಳೆಯ ಹೆಸರು ತಗೊಂಡಿದೆ. ತಾರಿಮರ ಅನ್ನೋದು 2006-07ರಿಂದ ಪ್ರಾರಂಭವಾದ ಸ್ಕೂಲ್ಗೆ ಇವತ್ತು ಕಪ್ಪು ಚುಕ್ಕೆ ಇಟ್ಟಿರೋದು ಇವತ್ತೇ ಹೊರತು ಇಲ್ಲಿವರೆಗೂ ಯಾವುದೂ ಇಲ್ಲ. ಇದೇ ಫಸ್ಟ್ ಟೈಮ್. ಇದು ನಮಗೆ ಒಂಥರ ಆಶ್ಚರ್ಯವಾಗುತ್ತೆ ಗ್ರಾಮಸ್ಥರು ನಾವು ಭಾರಿ ಶ್ರಮಪಟ್ಟಿದ್ದೀವಿ ಈ ಸ್ಕೂಲ್ಗಾಗಿ. 2000ನೇ ಇಸ್ವಿಯಿಂದ ಶುರು ಮಾಡಿದಂಥ ಕಥೆನ 2006ನೇ ಇಸ್ವಿಗೆ ಕ್ಲೋಸ್ ಮಾಡಿ ಆಗ ಶಾಲೆಗೆ ಮಂಜೂರಾತಿ ದೊರಕಿಸಿಗೆ ಬಂದು ಈ ಶಾಲೆ ಮಂಜೂರಾಗಿದೆ. ಅವತ್ತಿನಿಂದಲೂ ರ್ಯಾಂಕ್ ಆಗಿ ಮಾಸ್ಟರ್ಗಳು ಹಗಲು ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ ಮಾತನಾಡಿ, ಖಾಸಗಿ ಶಾಲೆಗಳಿಗೆ ಸರಿಸಮಾನವಾಗಿ ನಿಂತಿರುವ ಈ ಸರ್ಕಾರಿ ಶಾಲೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಜಯಣ್ಣ ಹಾಗೂ ಅವರ ಸಂಘಟಕರು ಪಿತೂರಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿಯಲ್ಲಿದೆ. ಈ ಶಾಲೆ ಜಿಲ್ಲೆಗೆ ಮಾದರಿಯಾಗಿದೆ. ಇಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಶಿಕ್ಷಕರು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಪಪ್ರಚಾರ ಮಾಡುವವರ ವಿರುದ್ಧ ಅರೇಹಳ್ಳಿ ಪೊಲೀಸ್ ಠಾಣೆ PIO ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು. ಕೂಡಲೇ ಅವರು ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಸರ್, ಉದಾಹರಣೆಗೆ ಇಲ್ಲಿ ಮಣ್ಣು ಸರ್ ಯಾರೋ ಮಣ್ಣು ತಗೊಂಡು ಹೋಗಿದೆ ಎತ್ತಿನೊಳೆಯಿಂದ. ಆ ಟಿಪ್ಪರಲ್ಲಿ ಅಡ್ಡಾಕೊಂಡು ಊರಿಗೆ ದೇವಸ್ಥಾನ ಬೇಕಂತ 50,000 ಡಿಮ್ಯಾಂಡ್ ಮಾಡಿದ್ದಾರೆ ಕಾಂಟ್ರಾಕ್ಟ್ಗೆ. ಅದು ಅಡ್ಡಕ್ಕಿಂತ 50,000 ವಸೂಲಿ ಮಾಡಿ 50,000 ಹೋಗ್ತೀವಿ 25,000 ಕೊಟ್ಟಾರಂತ ಜನ ಮಾತಾಡ್ತವ್ರೆ ಸರ್ ಇಲ್ಲಿ ಲೋಕಲಲ್ಲಿ. ಈ ಥರ ಎಲ್ಲ ಲೋಕಲ್ ಮಾಡ್ಕೊಂಡು ಗ್ಯಾಂಗು ತಿರುಗಾಡ್ತಾ ಇದೆ ಇಲ್ಲಿ. ಅದಕ್ಕೆ ನಿಮ್ಮ ಮುಖಾಂತರ ನಮ್ಮದೊಂದು ಮನವಿ ಇದೆ ಸರ್ ಪೊಲೀಸ್ ಠಾಣೆಗೆ. ದಯಮಾಡಿ ಇಲ್ಲಿ ಯಾರು ಒಂದು ಪೊಲೀಸನ್ನು ನೈಟು ಒಂದು 7ರಿಂದ 8 ಗಂಟೆ ಹೊತ್ತಿಗೆ ಒಂದು ಗಸ್ತು ಹಾಕಿಬಿಟ್ರೆ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ಈ ಭಾಗದಲ್ಲಿ ತುಂಬಾನೇ ರೋಲ್ ಕಾಲ್ ಮಾಡ್ಕೊಂಡು ಗ್ಯಾಂಗ್ ಆಕ್ಟಿವ್ ಆಗಿದೆ ಸರ್. ತುಂಬಾ ಆಕ್ಟಿವ್ ಇದೆ ಸರ್. ಈ ಭಾಗದಲ್ಲಿ ಗ್ಯಾಂಗ್ ತುಂಬಾ ಆಕ್ಟಿವ್ ಆಗಿದೆ. ಈ ಜಯಣ್ಣನ ಏನು ವಕೀಲರು ಇದ್ದಾರೆ ಇವರು ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಸರ್. ಇಂಥವೆಲ್ಲ ಅವಕಾಶ ಕೊಡಬಾರ್ದು ಸರ್ ಪೊಲೀಸ್ ಇಲಾಖೆ. ಸರ್ ನೋಡ್ತೀವಿ ಸರ್, ಮಾತಾಡ್ತೀವಿ ಸರ್. ಇನ್ನೊಂದ್ಸರಿ ಇನ್ನೊಂದು ಅಪರಾಧ ಇದೆ ಸರ್. ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಇದೇ ಜಯಣ್ಣ ಗ್ಯಾಂಗ್ ಏನಿದೆ ಅದು ಇದೆಲ್ಲ ಆದ್ಮೇಲೆ ನಮ್ಮ HM ಸರ್ಗೆ ಮಾತಾಡಿದ್ದಾರೆ, ಧಮಕಿ ಹಾಕಿದ್ದಾರೆ. ಪ್ರಾಂಶುಪಾಲ ಕರಿಬಸಪ್ಪ ಮಾತನಾಡಿ, ಶಾಲೆಯ ಯಾವುದೇ ಕೊಠಡಿಯನ್ನ ಯಾರಿಗೂ ತಂಗಲು ನೀಡಿಲ್ಲ. ದಾನಿಗಳ ಸಹಕಾರ ಹಾಗೂ ಶಾಸಕರ ಅನುದಾನದಿಂದ ಜಿಲ್ಲೆಯನ್ನ ಉನ್ನತೀಕರಿಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಸರ್ಕಾರಿ ಶಾಲೆ ಎಂಬ ಪ್ರಶಸ್ತಿಯನ್ನು ಪಡೆದಿದೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿ ನೀಡಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಎಂದರು. ಈ ರೀತಿ ಆಗಿದೆ ಮೇಡಮ್ ಅಂತ ಹೇಳಿದ್ದೀನಿ ನಾನು. ಅಷ್ಟು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೆ ನಾನು ಇನ್ನು ಅವ್ರು ಯಾವುದು ನನಗೆ ಅದೇನು ಮಾಹಿತಿ ಇಲ್ಲ. ಒಟ್ಟು ಮೇಡಮ್ ಮಾಡಿದೆ ನಮ್ಗೆ ತಂದಿದ್ದೀನಿ. ನಾನು 4 ದಿನದಿಂದ ತರಬೇತಿಲಿದ್ದೆ. ನನಗೆ ಟ್ರೈನಿಂಗ್ ಹಾಕಿದ್ದೆ, HM ಟ್ರೈನಿಂಗು. ಹಾಸನದಲ್ಲಿ ಟ್ರೈನಿಂಗಲ್ಲಿದ್ದೆ. ಒಬ್ಬರು ಮಾಸ್ಟರ್ಗೆ ಚಾರ್ಜ್ ಹಾಕಿ ಹೋಗಿದ್ದೆ. 4 ದಿನ ನೆನ್ನೆ ಮುಗಿದು ಟ್ರೈನಿಂಗ್. ಇವತ್ತು ಬಂದೆ ನಾನು ಆ್ಯಕ್ಚುಲಿ ಶಶಿಧರ್ ಸರ್ಗೆ ಹಾಕಿದ್ದೆ, ಚಾರ್ಜ್ ಹಾಕಿದ್ದೆ. ಅವರೀಗ ನನಗೆ ಕೇಳಿದರು, ಈ ಥರ ಸರ್ ಹಿಂಗೆ ಲೇಬರ್ಸ್ ಇನ್ನೊಂದು ಅಲ್ಲಿ CC ರೋಡ್ ಮಾಡೋ ಜೊತೆಗೆ ನಮ್ಮದೊಂದು ಟಾಯ್ಲೆಟ್ ರೂಮು ಖಾಲಿ ಇತ್ತು, ಟಾಯ್ಲೆಟ್ ರೂಮು ಕೆಲಸ ಬಾಕಿ ಇತ್ತು, ಅದನ್ನು ಮಾಡಿಸ್ಬೇಕಾಗಿತ್ತು. ಅದು ಉದ್ದೇಶ ಇತ್ತು. ಅದನ್ನು ನಮ್ಮ ದರ್ಶನ್ ಅವರೇ ಮಾಡ್ತಿರೋದು, ಸರಿನಾ? ಅವ್ರು ನನಗೆ ಫೋನ್ ಮಾಡಿ ಹೇಳಿದರು, ಹಿಂಗೆ ಸರ್ ಹಿಂಗೆ ಬಂದಿದ್ದಾರೆ, ಅವ್ರಿಗೇನಾದರೂ ವ್ಯವಸ್ಥೆ ಮಾಡ್ಕೊಡೋಕ್ಕಾಗುತ್ತಾ?
ನಾಳೆಯಿಂದ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ಕ್ಲಾಸ್ ಹೊರಗಡೆ ಬೇಕಾದ್ರೆ ನಾವು ಇದು ಇರಲಿ ಬೇಕಾದ್ರೆ ಲಗೇಜ್ ಅವ್ರು ತಂದಾರಲ್ಲ ಆ ಲಗೇಜ್ ಬೇಕಾದ್ರೆ ಅಲ್ಲ ಒಂದು ಅದೇ ಹೊಸ ರೂಮ್ ಇದೆಯಲ್ಲ ಟಾಯ್ಲೆಟ್ ರೂಮು ಅದರಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಬೇಕಾದ್ರೆ ಹೇಳಿದೆ ನಾನು. ಅಷ್ಟಕ್ಕೆ ಅವರು ಅಲ್ಲಿ ಆ ರೀತಿ ಬಂದಿದ್ದಾರೆ. ಅವರ ಮಾಡಿರ್ತಕ್ಕಂಥ ವಿಷಯಗಳನ್ನ ನಾನು ನೋಡಿದೆ. ಅಲ್ಲಿ ಹೊರಗಡೆ ಇರ್ತಕ್ಕಂಥ ಜನಗಳು ಕರೆದು ಬಿಟ್ಟು ಅವ್ರಿಗೆ ಧಮಕಿ ಹಾಕಿ ಇದು ಮಾಡಿ ಅದು ಮಾಡಿ ಅಂತೇಳಿ ಅವ್ರು ಸುಮ್ಮನೆ ಅವ್ರಿಗೇನೋ ಇದು ಮಾಡಿಬಿಟ್ಟು ಆ ರೀತಿ ನನಗೆ ಇವತ್ತು ನಾನು ನ್ಯೂಸಲ್ಲಿ ಪೇಪರಲ್ಲಿ ನೋಡಿದೆ. ನಾ 2 ದಿನಕ್ಕೆ 10,000 ರೂಪಾಯಿ ಬಾಡಿಗೆ ತೊಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಅದರಲ್ಲಿದೆ. ಖಂಡಿತ ಸರ್, ನಾನು ಈ ಶಾಲೆಗೋಸ್ಕರ 10,000 ಅಲ್ಲ 50,000 ಲಕ್ಷಗಟ್ಟಲೆ ಸರ್ ನಾನು ಕೈಯಿಂದ ಹಣವನ್ನು ಖರ್ಚು ಮಾಡಿ ಈ ಶಾಲೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಸರ್. ಶಾಲೆ ಹೋದ ಸಲ ನಾನು 100% ರಿಸಲ್ಟ್ ತಂದಿದ್ದೀನಿ. ಜೊತೆಗೆ ನೋಡಿ ಸರ್, ಬೆಸ್ಟ್ ಎಸ್ಟಿಎಮ್ಸ್ ಅಂತ ಸರ್ಟಿಫಿಕೇಟ್ ಬಂದಿದೆ ನೋಡಿ, 1 ಲಕ್ಷ ಪ್ರೈಸ್ ಕೊಟ್ಟರು. ಅದರಿಂದ ನಾನು ಪ್ರತಿ ರೂಮು ಲೈಟು ಫ್ಯಾನುಗಳೆಲ್ಲ ಹಾಕ್ಸಿದ್ದೀನಿ, UPS ಹಾಕ್ಸಿದ್ದೀನಿ, ಆಮೇಲೆ ಪ್ರೊಜೆಕ್ಟ್ಗಳು ಹಾಕ್ಸಿದ್ದೀನಿ. ಇಷ್ಟೆಲ್ಲ ಶಾಲೆ ಇಂಪ್ರೂವ್ ಮಾಡಿದ್ದೀನಿ ನಾನು. ಸೊ ನನ್ನ ಮೇಲೆ ಆ ವರ್ಷಿರ್ತಕ್ಕಂಥ ಆರೋಪ ಸಹ ಖಂಡಿತ ಸುಳ್ಳು. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನೇ ಶಾಲೆಗೆ ಬೇಕಾದ್ರೆ ಹಣ ಹಾಕ್ತೀನಿ ವಿನಃ ಶಾಲೆ ಅಮೌಂಟನ್ನ ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಮಾಡಲ್ಲ. ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ, ಯಾಕಂದರೆ ಕೊಡೋಕ್ಕೂ ಬರಲ್ಲ. ನಾನು ಬಾಡಿಗೆ ಕೊಡೋಕ್ಕೆ ನನಗೆ ಅದು ಯಾವ ಅಧಿಕಾರ ಇಲ್ಲ. ಹಂಗೇನೋ ಕೊಡಬೇಕಂದ್ರೆ ನಾನು ಇಲಾಖಾಧಿಕಾರಿಗಳ ಅನುಮತಿ ಪಡ್ಕೊಂಡೇ ಕೊಡಬೇಕಾಗುತ್ತೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಸರ್. ಇದು ಸುಳ್ಳಿದು. ನಾನು ಈ ಆರೋಪ ನಾನು ಖಂಡಿತ ಒಪ್ಪಲ್ಲ. ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ, ಯಾಕೆ ಕೊಡೋದು ಇಲ್ಲ. ನಾನು ಒಂದು ಮಾನವೀಯ ದೃಷ್ಟಿಯಿಂದ ನೀನು ಹೊರಗಡೆ ಇಲ್ಲಿ ಇರ್ತಾರೆ, ಮಲ್ಕೊಳ್ತಾರೆ, ಬಂದು ಅಥವಾ ನಾಳೆ ಕೆಲಸ ಮಾಡ್ತಾರೆ. ನಮ್ಮದೇ ಶಾಲೆ ಕೆಲಸ ಟಾಯ್ಲೆಟ್ ನೋಡ್ತಿದ್ರು, ಅಲ್ಲಿ ಇದು ಕೆಲಸ ಖಾಲಿ ಇದೆ, ಅದು ಮಾಡಬೇಕು ಅವರು ಅಂತ ಹೇಳಿದ್ದಕ್ಕೆ ಈ ಥರ ತಿರುಚಿ ನಮಗೆ ಈ ಥರ ಹೆಡ್ ಮಾಸ್ಟರ್ ಈ ರೀತಿ ಹಣ ವಸೂಲಿ ಮಾಡ್ಕೊಂಡರೆ 10,000 ರೂಪಾಯಿ ಬಾಡಿಗೆ ತೊಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದಾರಲ್ವ, ಇದು ಖಂಡಿತ ಸುಳ್ಳು ಸರ್. ಇದನ್ನು ಯಾವುದೇ ಕಾರಣಕ್ಕೆ ನಾನು ಒಪ್ಪಲ್ಲ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ತಂದಿದ್ದೀನಿ ಸರ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜು, SDMC ಸದಸ್ಯರಾದ ಸೋಮಶೇಖರ್, ಪ್ರಶಾಂತ್, ದಿನೇಶ್, ಅರುಣಾಕ್ಷಿ, ಶೋಭಾವತಿ, ಹರೀಶ್, DS ಗೌಡ, ಬಸವರಾಜು, ರಘು ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಅರಣ್ಯ ಮತ್ತು ಸಾವಯವ ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2026 ಫೆಬ್ರವರಿ 6ರಿಂದ 8ರವರೆಗೆ ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಜನವರಿ 26ರಂದು ಬೆಳಗ್ಗೆ 11 ಗಂಟೆಗೆ ಹಾಸನನಗರದ ಚನ್ನಪಟ್ಟಣ ಕೆರೆ ಹಾಸನಾಂಬ ಉದ್ಯಾನವನ KSRTC ಬಸ್ ನಿಲ್ದಾಣದ ಹತ್ತಿರ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಯೋಗೇಶ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿರಿಧಾನ್ಯಗಳ ಬಳಕೆಯಿಂದ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ ಸೇರಿದಂತೆ ಅನೇಕ ಜೀವನ ಶೈಲಿ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂಬ ಕುರಿತು ತಜ್ಞರಿಂದ ಮಾಹಿತಿ ನೀಡಲಾಗುವುದು. ಜೊತೆಗೆ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕವಾದ ಸಿರಿಧಾನ್ಯ ಕೃಷಿ ವಿಧಾನಗಳು, ಸಾವಯವ ಗೊಬ್ಬರ ಬಳಕೆ, ಮಾರುಕಟ್ಟೆ ಸಂಪರ್ಕ ಹಾಗೂ ಮೌಲ್ಯವರ್ಧನೆ ಕುರಿತು ಮಾರ್ಗದರ್ಶನ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಈ ಮೇಳದಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ರೈತರು, ಮಹಿಳಾ ಸ್ವಸಹಾಯ ಸಂಘಗಳು, ಕೃಷಿ ವಿಜ್ಞಾನಿಗಳು, ವೈದ್ಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಸಿರಿಧಾನ್ಯಗಳ ಮಹತ್ವವನ್ನು ಮನೆ ಮಾತಾಗಿಸಿ ಆರೋಗ್ಯಕರ ಸಮಾಜ ನಿರ್ಮಿಸುವ ನಿಟ್ಟಿನಲ್ಲಿ ಈ ಮೇಳ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಆಯೋಜಕರು ತಿಳಿಸಿದರು. ಉದ್ಘಾಟನೆ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಜೊತೆಗೆ ಅದು ಮುಂದುವರಿತದೆ 2ನೇ ದಿನವೂ ಸಹ. ವಿವಿಧ ತಾಂತ್ರಿಕ ಕಾರ್ಯಕ್ರಮಗಳು ಆಲೂಗೆಡ್ಡೆಗೆ ಸಂಬಂಧಪಟ್ಟಂಗೆ ಮತ್ತು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಗೆ 2 ದಿನವೂ ಅಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಯಾರು ರೈತರು ಪಾರ್ಟಿಸಿಪೇಟ್ ಮಾಡ್ತಾರೆ ಕಂಪಲ್ಸರಿ ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಯೂನಿವರ್ಸಿಟಿಯಿಂದ, ಬಾಗಲಕೋಟೆ ಯೂನಿವರ್ಸಿಟಿಯಿಂದ ವಿಜ್ಞಾನಿಗಳು, ಮತ್ತು ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶಿಮ್ಲಾ ಅಲ್ಲಿನ ವಿಜ್ಞಾನಿಗಳು, ನಮ್ಮ ಸಿರಿಧಾನ್ಯ ಮೇಳಕ್ಕೆ ಸಂಬಂಧಪಟ್ಟಂಗೆ ವಿಷಯ ಪರಿಣಿತರು. ಸೊ ಸಮಗ್ರವಾಗಿ 2 ಕಡೆಯಿಂದಲೂ ಸಹ ತಾಂತ್ರಿಕ ಮಾಹಿತಿ ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ಈ ಮೇಳವನ್ನು ಸಮಗ್ರವಾಗಿ ಯೋಜನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಈಗ ನನ್ನ ಜೊತೆ ನನ್ನ ಸಹಪಾಠಿಗಳಿದ್ದಾರೆ. ಅವರು ಮೊದಲಿಗೆ ಆಲೂಗೆಡ್ಡೆಗೆ ಸಂಬಂಧಪಟ್ಟಂಗೆ ನಮ್ಮ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಟರಾಜ್ ಅವರಿದ್ದಾರೆ. ಅವರು ಸಂಪೂರ್ಣ ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ಒಂದು 2 ನಿಮಿಷ ಬ್ರೀಫ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ನಾವು ಈ ಆಲೂಗಡ್ಡೆ ಮೇಳದಲ್ಲಿ 2 ದಿವಸ ರೈತರಿಗೆ ಉತ್ಪಾದನಾ ತಾಂತ್ರಿಕಗಳು, ಆಧುನಿಕ ಉತ್ಪಾದನಾ ತಾಂತ್ರಿಕಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಒಟ್ಟು 4 ಸೆಷನ್ಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇ ದಿವಸ 2 ಸೆಷನ್ನು, 2ನೇ ದಿವಸ 2 ಸೆಷನ್. 26ನೇ ತಾರೀಕು ಬೆಳಗ್ಗೆ ನಮ್ಮ ಇನಾಗ್ರೇಷನ್ ಆದ ನಂತರ ರೈತರಿಗೆ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದಾದಮೇಲೆ ನಾವು ಮಧ್ಯಾಹ್ನ ಸಸ್ಯ ಸಂರಕ್ಷಣೆ ಬಗ್ಗೆ, ಈಗ ನಾವು ಕೊನೆ ಅಂಗಮಾರಿ ಅಂತ ಹೇಳಿ ಕೇಳಿದ್ದೀವಿ ರೋಗನ. ಈ ರೋಗನ ಯಾವ ರೀತಿ ಹತೋಟಿ ಮಾಡ್ಬೋದು, ಯಾವ ವಿಧಾನಗಳನ್ನು ಬಳಸಿ ನಾವು ಈ ರೋಗವನ್ನು ಹತೋಟಿ ಮಾಡ್ಬೋದು, ಈ ವಿಚಾರಗಳ ಬಗ್ಗೆ
ಮೊದಲನೇ ದಿವಸ ಅಂದರೆ 26ನೇ ತಾರೀಕು ಮಧ್ಯಾಹ್ನ ನಾವು ಚರ್ಚಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ 27ನೇ ತಾರೀಕಿನಂದು ಸಹ ನಮ್ಮ ಇದು ಮೌಲ್ಯವರ್ಧನೆ ಬಗ್ಗೆ ಆಲೂಗಡ್ಡೆ ಸಾಕಷ್ಟು ಉತ್ಪನ್ನಗಳನ್ನು ತಯಾರಿಸಲಾಗ್ತಾ ಇದೆ ದೇಶದಾದ್ಯಂತ. ಆ ಉತ್ಪನ್ನಗಳ ಪರಿಚಯ ಮಾಡೋದ್ರ ಕುರಿತಾಗಿ ನಾವು ವಿಚಾರಗೋಷ್ಠಿಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಇನ್ನೊಂದು ಚಾಲೆಂಜ್ ಏನಪ್ಪ ಅಂತಂದರೆ ಈ ಬೀಜ ಗುಣಮಟ್ಟ ನಿರ್ಧರಿಸೋದು. ಇದರ ಬಗ್ಗೆಯೂ ಸಹ ನಾವು ಬೀಜಗಳ ನಿಯಮಗಳು ಕಾನೂನುಗಳ ಬಗ್ಗೆ ಏನು ಹೇಳುತ್ತೆ, ಆಲೂಗಡ್ಡೆ ಬೀಜಗಳ ಬಗ್ಗೆ ಈ ಒಟ್ಟು 4 ಚರ್ಚಾಗೋಷ್ಠಿಯನ್ನು ನಾವು 2 ದಿನಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಸಿರಿಧಾನ್ಯ ಮೇಳ, ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳದ ಬಗ್ಗೆ ನಮ್ಮ ಪ್ರಕಾಶ್ ಅವರು ಮತ್ತು ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್, ಸುಧಾಕರ್, ಡಾಕ್ಟರ್ ನಟರಾಜ್, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು. ಜೈದ್ ಖಾನ್ ರಚಿತ ರಾಮ್ ಹಾಗೂ ಮಲೈಕಾ ನಟನೆಯ ಕಲ್ಟ್ ಚಲನಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಹಾಸನದಲ್ಲಿ ಪ್ರೇಕ್ಷಕ ಪ್ರಭುಗಳಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಎಷ್ಟು ಸ್ಟಾರ್ ಕೊಡ್ತೀರಾ ಮೂವಿಗೆ? ಹೇಗಿದೆ ಮೂವಿ? ಹೇಗಿದೆ ಸರ್ ಮೂವಿ? ಹೇಗಿದೆ ಮೂವಿ ಹೇಗಿದೆ ಸರ್ ಮೂವಿ ಹೇಗಿದೆ ಬ್ರದರ್ ಮೂವಿ? ಸರ್ ಮೂವಿ ಹೇಗಿದೆ ಸರ್? ಹೇಗಿದೆ ಮೂವಿ ಸರ್? ಮೂವಿ ಹೇಗಿದೆ? ಸೂಪರ್ ಸರ್ ಮೂವಿ ಹೇಗಿದೆ ಸರ್? ಸರ್ ಸರಿಯಾಗಿದೆ ಮೂವಿ. ಸರಿಯಾಗಿದೆ ಸರ್ ಮೂವಿ. ಮೇಡಮ್ ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಮೂವಿ ಹೇಗಿದೆ? ಸರಿಯಾಗಿದೆ ಮೂವಿ. ಸೊ ನಮ್ಮ ಸಹನಾ ಅವರು ಚೆನ್ನಾಗಿದೆಯಾ ಸಹನಾ? ಮೇಡಮ್ ಹೇಗಿದೆ ಮೂವಿ? ಬ್ರದರ್ ಹೇಗಿದೆ ಮೂವಿ? ಹೇಗಿದೆ ಸರ್? ಮೂವಿ ಹೇಗಿದೆ ಮೇಡಮ್? ಹೇಗಿದೆ ಮೂವಿ? ಸರ್ ಸರಿಯಾಗಿದೆ ಮೂವಿ. ಸರಿಯಾಗಿದೆ ಸರ್ ಮೂವಿ. ಮೇಡಮ್ ಹೇಗಿದೆ ಮೂವಿ? ಚೆನ್ನಾಗಿದೆ ಬ್ರೋ. ಮೂವಿ ಫಸ್ಟ್ ಟೈಮ್ ನಾನು ನೋಡಬೇಕಾದ್ರೆ ಮೂವಿ ಏನು ಅಷ್ಟೊಂದು ಕಂಟೆಂಟ್ ಇರೋಕ್ಕಲ್ಲ ಹಂಗೆ ಹಿಂಗೆ ಅನ್ಕೊಂಡು ಬಂದಿದ್ದೆ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇತ್ತಿಲ್ಲ. ಬಟ್ ಫಸ್ಟ್ ಟೈಮು ನಮ್ಮ ಬ್ಯಾನರಲ್ಲಿ ನೋಡ್ಬೇಕಾದ್ರೆ KVM ಪ್ರೊಡಕ್ಷನ್ ತಂದಿದ್ಮೇಲೆ ನಾವು ಸ್ಟೋರಿ ಮತ್ತು ಕಂಟೆಂಟ್ ಇರಬೇಕು ಅಂತ ಅನ್ಕೊಂಡು ಒಂದು ನಿರೀಕ್ಷೆ ಇಟ್ಕೊಂಡು ಬಂದೆ ಮೂವಿ ಮೇಲೆ. ಬಂದು ನೋಡೋದಕ್ಕೆ ಮೂವಿ ಹೆಂಗಿದೆ ಅಂದರೆ, ಈಗಿನ ಜನ್ರೇಷನಲ್ಲಿ ಹುಡುಗಿರು ಯಾವ ಥರ ಒಂದು ಈಗ ಚೆನ್ನಾಗಿ ಟಾಪರ್ಸಾಗಿ ಓದ್ತಿರೋ ಹುಡುಗರನ್ನ ಬಳಸ್ಕೊಂಡು ಅವ್ರಿಗೆ ಹೆಂಗೆ ಮೋಸ ಮಾಡ್ತಿದ್ದಾರೆ ಮತ್ತು ಅವ್ರ ಖುಷಿಗೋಸ್ಕರ ಅವರು ಯಾವ ಥರ ಹುಡುಗರನ್ನ ಡೈವರ್ಟ್ ಮಾಡ್ತಿದ್ದಾರೆ, ಅದೊಂದು ಕಂಟೆಂಟ್ ಐತೆ. ಮತ್ತು ಈಗ ಎಷ್ಟೋ ಜನ ಹುಡುಗರು ಬ್ರೋಕನ್ ಹಾರ್ಟ್ಗಳಿರ್ತಾರೆ, ಅವ್ರಿಗೆ ಈ ಮೂವಿ ಸಖತ್ ಕನೆಕ್ಟ್ ಆಗುತ್ತೆ. ಯಾವ ಥರ ಇದೆ ಅಂದರೆ ಎಲ್ಲ ಈಗ ಹೃದಯ ಹೊಡೆದೋಗಿರೋ ಹುಡುಗರುಗಳಿಗೆ ಇದು ಕಣ್ಣೀರು ತರಿಸೋ ಅಂತ ಒಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೈದ್ ಖಾನ್ ಆಗಲಿ, ಮಲೈಕಾ ಅವರಾಗಲಿ, ಮತ್ತು ಸ್ಟೋರಿ ಟೆಲ್ಲಿಂಗ್ ಡೈರೆಕ್ಷನ್ ಮಾತ್ರ ಸಖತ್ತಾಗಿದೆ. ಎಲ್ಲ ಬಂದು ನಾನು ಸ್ಟಾರ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಈ ಥರ ಮಾಡೋರೆ ಅಂದರೆ. ಇದು ಫಸ್ಟು ಬನಾರಸ್ಸು ಸರ್ದು, ಈ ಸೆಕೆಂಡ್ನೇ ಮೂವಿ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಅದು ಮೂವಿನ ಇಂಪ್ರೂವ್ಮೆಂಟ್, ಅವ್ರ ಆ್ಯಕ್ಟಿಂಗಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೈತೆ. ಮತ್ತು ಡೈರೆಕ್ಷನ್ನು, ಸ್ಟೋರಿ ಟೆಲ್ಲಿಂಗು ಲೇಯರ್ ಬೈ ಲೇಯರು ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೇನು ಹೇಳ್ಬೋದು ಅಂದರೆ, ಮಲೈಕಾ ಅವ್ರದ್ದು ಈಗ ಸಿಟಿ ಹುಡುಗಿ ಮತ್ತು ಹಳ್ಳಿ ಹುಡುಗಿ ಎರಡು ಪಾತ್ರನೂ ಚೆನ್ನಾಗಿ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಈ ಥರ ಒಂದು ಮೂವಿ ನಾವು ಈಗ ಅರ್ಜುನ್ ರೆಡ್ಡಿ ಮೂವಿ ನೋಡ್ಬೋದು, ಮತ್ತು ಈಗ ಅದೇ ಥರ ಕಬೀರ್ ಸಿಂಗ್ ಡಬ್ಬಿಂಗ್ ಆಗಿದೆ, ಆ ಥರ ನೋಡ್ಬೋದು.
ಅದು ಈ ಥರ ಒಂದು ಸೈಕಲಾಜಿಕಲ್ ಥಾಟ್ಸು ನಮ್ಮ ಇದ್ರಲ್ಲಿ ಹೇಳೋರು ಅಂದರೆ ಇದನ್ನು ನಾವು ಜಾಸ್ತಿ ಈಗ ಫ್ಯಾನ್ ಅವರು ಅದು ಇದು ಈಗ ಜೈದ್ ಖಾನ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಡಿಬಾಸ್ ಫ್ಯಾನ್ಗಳಾಗಿ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕಮೆಂಟ್ಗಳು ಬರ್ತಿರೋದು ನೋಡ್ಬೋದು ಈಗ ನ್ಯೂಸ್ ಚಾನಲ್ಗಳಲ್ಲಿ. ಅದೆಲ್ಲನೂ ಬಿಟ್ಟು ಒಂದು ಸ್ವಲ್ಪ ಈ ಥರ ಮೂವಿಗಳ ಕೂತು ನೋಡಿದಾಗ ನಮಗೆ ಯಾವುದೊಂದು ಸ್ವಲ್ಪ ಪ್ರತಿಭೆಗಳು ನಮ್ಗೆ ಗೊತ್ತಾಗುತ್ತೆ, ಅವ್ರಿಗೊಂದು ಸ್ವಲ್ಪ ಸ್ಪೇಸ್ ಸಿಕ್ದಂಗೆ ಆಗುತ್ತೆ. ಸುಮ್ಮನೆ ಫ್ಯಾನ್ ಅವ್ರು ಅದು ಇದು ಮಾಡ್ಕೊಂಡು ಮೂವಿಗಳನ್ನ ಇದು ಮಾಡೋದನ್ನ ಇಂಥ ಮೂವಿಗಳನ್ನ ಜಾಸ್ತಿ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟು ನೋಡಿ ಬಂದು ಕೂತ್ಕೊಂಡು ನೋಡಿ, ಆಮೇಲೆ ಜಾಸ್ತಿ ವೈರಲ್ ಕೊಡೋಂಥವ್ರು ಮಾತಾಡೋಂಥವ್ರು ಎಲ್ಲ ಮಾತಾಡಬೇಕು, ಎಲ್ಲ ಇದು ಇಂಥ ಮೂವಿಗಳು ನೋಡಿ ಬಂದು ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಬಂದು ಜಾಸ್ತಿ ಮೂವಿನ ಜಾಸ್ತಿ ಇದು ಮಾಡಬೇಕು. ಮತ್ತು ಇದು ಹಿಂದಿ ಮತ್ತು ತೆಲುಗು ಡಬ್ ಮಾಡಿದ್ರೆ ಇನ್ನೂ ಜಾಸ್ತಿ ರೀಚ್ ಆಗುತ್ತೆ. KVM ಪ್ರೊಡಕ್ಷನ್ ಇದಕ್ಕೊಂದು ಸ್ವಲ್ಪ ಸಾಥ್ ಕೊಡಬೇಕು, ಒಂಚೂರು ಇಂಪ್ರೂವ್ಮೆಂಟ್ ಆಗಿ ಇದು ಮಾಡಬೇಕು. ಆಮೇಲೆ ಪ್ರಮೋಷನ್ ಇನ್ನೂ ಜಾಸ್ತಿ ಚೆನ್ನಾಗಿ ಕೊಡಬೇಕು ಅಂತ ಕೇಳ್ತೀನಿ. ಜೈದ್ ಖಾನ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಮತ್ತು ಮಲಾಯ್ಕ ಅವ್ರ ಆ್ಯಕ್ಟಿಂಗು ಸಖತ್ತಾಗಿ ಬಂದಿದೆ. ರಚಿತಾರಾಮ್ ಅವರ ಆ್ಯಕ್ಟಿಂಗು ಮತ್ತು ಫ್ಯಾಮಿಲಿ ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಗೋ ಥರ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲ ಟಚ್ ಒಂದು ಸ್ವಲ್ಪ ಫ್ಯಾಮಿಲಿಗೆ ಒಂದು ಸ್ವಲ್ಪ ಆರ್ಟಿಂಗ್ ಟಚ್ ಆಗೋ ಥರ ಎಲ್ಲ ಕೂತ್ಕೊಂಡು ನೋಡೋ ಹಂಗೆ ಮೂವಿಗೆ ಒಳ್ಳೆ ಆಡಿಯನ್ಸ್ ಬರೋ ಥರ ಚೆನ್ನಾಗಿ ಮಾಡಿದ್ದಾರೆ. ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಇದು ಜೈದ್ ಖಾನ್ ಮೂವಿ ಸರ್ ಸೂಪರ್ ಆಗಿದೆ. ಸ್ಕ್ರೀನ್ ಪ್ಲೇ ಇರ್ಬೋದು ಸರ್, ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಆ್ಯಕ್ಟಿಂಗ್ ನೋಡಿದರೆ ಸರ್ ಒಂದು 10-20 ಫಿಲಮ್ ಮಾಡಿದ್ದಾರೆ ಅನ್ಸುತ್ತೆ ಸರ್, ಆ ಥರ ಮಾಡಿದ್ದಾರೆ ಸರ್ ಈ ಒಂದು ಆ್ಯಕ್ಟಿಂಗ್. ಸರ್ ಮೂವಿ ಮಾತ್ರ ಸರ್ ಹಾಸನಲ್ಲಿ ರಿವ್ಯೂಸು ತುಂಬ ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ನೋಡಿದಂಥ ಪ್ರತಿಯೊಬ್ಬ ಸರ್ ಅಭಿಮಾನಿಗಳು ಸರ್ ಫಿಲಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇರೋದು ಸರ್. ಇದು ಎಷ್ಟು ಫಿಲಮ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಇದು ಸಾಹೇಬ್ರು ಮಗ ಮಾಡಿರೋದು 2 ಫಿಲಮು, ಆದರೆ ಈ ಒಂದು 2 ಫಿಲಮಲ್ಲಿ ಇಷ್ಟು ಆ್ಯಕ್ಟಿಂಗನ್ನು ಇಂಪ್ರೂವ್ಮೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಸರ್. ಎಲ್ಲರಿಗೂ ನಮಸ್ಕಾರ. ಇಡೀ ನಮ್ಮ ಹಾಸನ ಜನತೆಗೆ, ಒಂದು ಕಾಲೇಜ್ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಓದೋಕ್ಕಂತ ಹೋಗ್ತಾರೆ, ಅಲ್ಲಿ ಯಾವ ಥರ ಚೇಂಜ್ ಆಗ್ತಾರೆ, ಅದೊಂದು ಒಳ್ಳೆ ಮೆಸೇಜ್ ಬಿಟ್ಟಿದ್ದಾರೆ ಇದರಲ್ಲಿ. ಸೊ ಬನ್ನಿ ಈ ಮೂವಿ ನೋಡಿ, ನೀವೇ ಇಷ್ಟಪಡ್ತೀರಾ. ಯಾಕಂದರೆ ಇದು ನಮ್ಮ ಜೈದ್ ಸರ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಹೈ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇಡೀ ಹಾಸನ್ ಪಬ್ಲಿಕ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಈ ಒಂದು ಮೂವಿಗೆ ನಾವು ಎಷ್ಟು ಪದಾನೇ ಇಲ್ಲ ಆ ಥರ ಮೂವಿ ಮಾಡಿದ್ದಾರೆ. ಸೈಕ್ ಆಗಿದೆ, ಅಲ್ಟಿ ಆಗಿದೆ ಸರ್. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಸನ ಎಲ್ಲ ನಮ್ಮ ಸ್ನೇಹಿತರಿಂದ ಧನ್ಯವಾದಗಳು. ಕಾಮಿಡಿ, ಹಾರರ್ ಹಾಗೂ ಸಸ್ಪೆನ್ಸ್ ಅಂಶಗಳನ್ನು ಒಳಗೊಂಡಿರುವ ಬಹು ನಿರೀಕ್ಷಿತ ಚಿತ್ರ ಸೀಟ್ 8 ಜನವರಿ 30ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ಪ್ರೇಕ್ಷಕರನ್ನ ಹೊಸ ಅನುಭವ ನೀಡಲಿದೆ ಎಂದು ಚಿತ್ರನಟ ಸಿದ್ದು ಮೂಲಿಮನಿ ಮಾಹಿತಿ ನೀಡಿದರು. ನಮಸ್ಕಾರ, ನನ್ನ ಹೆಸರು ಸಿದ್ದು ಮೂಲಿಮನಿ. ಇವತ್ತು ಹಾಸನಲ್ಲಿದ್ದೀವಿ. ಹಾಸನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಏನು ವಿಷಯ ಅಂತ ಹೇಳಿದ್ರೆ, ಜನವರಿ 30ನೇ ತಾರೀಕು ನಮ್ಮ ಚಿತ್ರ ಸೀಟ್ 8 ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಇದೊಂದು ಕಾಮಿಕ್ ಹಾರರ್ ಚಿತ್ರ. ಗಿರಿಧರ್ ಟಿ ವಸಂತಪುರ ಅಂತ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಚೇತನ್ ಶೆಟ್ಟಿ, ಇದಕ್ಕಿಂತ ಮುಂಚೆ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು ಇಂಥ ಒಂದು ಸಿನಿಮಾಗೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಅವರ ಮೊದಲನೇ ಒಂದು ನಿರ್ದೇಶನ ಇದು. ಇದೊಂದು ಗೋಸ್ಟ್ ಹಂಟಿಂಗ್ ಮೇಲೆ, ಒಬ್ಬ ಬ್ಲಾಗರ್ ಮೇಲೆ ನಡೆದಂಥ ಒಂದು ಕತೆ. ಇದು ಜನವರಿ 30ಕ್ಕೆ ರಿಲೀಸ್ ಆಗ್ತದೆ. ಪಬ್ಲಿಕ್ ಎಕ್ಸ್ಪ್ರೆಸ್ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಕೇಳಿಕೊಳ್ತಿರೋದೇನೆಂದರೆ, ನಮ್ಮ ಸಿನಿಮಾ ಹಾಸನ್ಗೂ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಬ್ಬರಿಗೆ ಹೇಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀಕ್ಷಾ ಶೆಟ್ಟಿ ಅಂತ. ನಮ್ಮ ಸಿನಿಮಾ ಸೀಟ್ 8 ಇದು ನನ್ನ ಮೊದಲನೇ ಸಿನಿಮಾ. ಬಟ್ ಇನ್ನು 3 ಸಿನಿಮಾಗಳು ನಂದು ಈ ವರ್ಷ ರಿಲೀಸ್ ಆಗ್ತಾ ಇದೆ. ಆದರೆ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಸೀಟ್ 8. ಇದು ಜಾನ್ವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಟೀಸರ್ ಟ್ರೈಲರ್ ರಿಲೀಸ್ ಆಗಿದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಹೋಗಿ ನೋಡ್ಬೋದು. ಜಾನ್ವರಿ 30ಕ್ಕೆ ರಿಲೀಸ್ ಆಗ್ತದೆ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಯಾವಾಗಲೂ ಹಾಸನದವರು ಕನ್ನಡ ಸಿನಿಮಾಗಳಿಗೆ ಯಾವಾಗಲೂ ಸಪೋರ್ಟ್ ಕೊಡ್ತಾ ಇದ್ರಿ. ಈ ಸಿನಿಮಾಗೂ, ಹೊಸಬರ ತಂಡದ ಈ ಸಿನಿಮಾಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಸ್ಟೋರಿ ಬಂದು ಕಾಮಿಕ್ ಹಾರರ್ ಥ್ರಿಲ್ಲರ್ ಬರುತ್ತೆ, ಜಾನ್ರಾದಲ್ಲಿ ಬರುತ್ತೆ. ನಾವು ಶೂಟ್ ಮಾಡಿದ್ದು ಮೈಸೂರು, ಬೆಂಗಳೂರು ಮತ್ತೆ ಕುದುರೆಮುಖ ಮತ್ತೆ ಅಷ್ಟೇ ಆ ಲೊಕೇಶನ್ನಲ್ಲಿ ಶೂಟ್ ಮಾಡಿದ್ವಿ. ನಾ ಹೇಳಿದಾಗೆ ಇದು ಕಾಮಿಕ್ ಥ್ರಿಲ್ಲರ್ ಹಾರರ್ ಜಾನ್ರಾದಲ್ಲಿ ಬರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಯಾರಿಗಾದ್ರೂ ಲೈಕ್ ನಾವೊಂದು ಸಿನಿಮಾ ನೋಡಿದ್ರೆ ಓನ್ಲಿ ಲೈಕ್ ಕಾಮಿಕ್ ಆಗಿ ಎಂಟರ್ಟೈನಿಂಗ್ ಆಗಿರ್ಬೇಕು ಅಂತ ಅಂದ್ರೆ ಈ ಸಿನಿಮಾ ಖಂಡಿತವಾಗಿ ಬಂದು ನೋಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಜಾಮ್ ಫಿಕ್ಸ್ ಅಂತ ಹೇಳ್ಬೋದು. ಹೌದು, ಇದು ನನ್ನ ಮೊದಲನೇ ಸಿನಿಮಾ.
ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ತಂಡದ ಜೊತೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ತಂಡ, ಸಪೋರ್ಟಿಂಗ್ ಆಗಿರೋರು, ಮತ್ತು ಏನಂದರೆ ಟೆಕ್ನಿಕಲಿ ಒಂದು ಹೊಸ ತಂಡ ಅಂದರೆ ನಮಗೊಂದು ಭಯ ಇರುತ್ತೆ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಟೆಕ್ನಿಕಲಿ ಹೇಗಿರ್ತಾರೋ ಒಂದು ತಂಡ ಅಂತ. ಬಟ್ ಟೆಕ್ನಿಕಲಿ ತುಂಬ ಒಳ್ಳೆ ತಂಡನೇ. ಡಿರೆಕ್ಟರ್ ಆಗಿರ್ಬೋದು, ಕೋ ಡಿರೆಕ್ಟರ್ಸ್ ಆಗಿರ್ಬೋದು, DOP ಆಗಿರ್ಬೋದು, ಈವನ್ ಪ್ರೊಡ್ಯೂಸರ್ ಅವರು ಅಷ್ಟೇ ತುಂಬ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪ್ರೊಡಕ್ಷನ್ ಸಂಸ್ಥೆ ಮಾಡಬೇಕು ಅನ್ನೋದೇ ಅವ್ರ ಕನಸು. ಸೊ ಒಳ್ಳೆ ತಂಡ, ತುಂಬ ಒಳ್ಳೆ ತಂಡ. ಸೊ January 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಗಲೇ ಹೇಳಿದಂಗೆ. ಇವಾಗ ಟ್ರೈಲರ್ ಮತ್ತು ಟೀಸರ್ ಸಹ ರಿಲೀಸ್ ಆಗಿದೆ. 19ನೇ ತಾರೀಕು ನಮ್ಮ ಟ್ರೈಲರ್ ರಿಲೀಸ್ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ಈ ವರ್ಷ ನಂದು 4 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಟ್ಟೊಟ್ಟಿಗೆ. ನಂದು ಇನ್ನೊಂದು ಸಿನಿಮಾ ಪೀಟರ್ ಅಂತ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಮತ್ತು ಇನ್ನೊಂದು ಸಿನಿಮಾ ಧರಣಿ ಅಂತ ಸುಧೀರ್ ಶಾನ್ಭೋಗ್ ಅವರು ಅನಂತು ವರ್ಸಸ್ ನುಸ್ರತ್ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಡೈರೆಕ್ಟರ್. ಮತ್ತು ಇನ್ನು 3 ಸಿನಿಮಾಗಳು ಶೂಟಿಂಗ್ ನಡೀತಾ ಇದೆ. ಹೋಪ್ಫುಲಿ ಅದು ಸಹ ರಿಲೀಸ್ ಆಗ್ಬೋದು ಈ ವರ್ಷ. ಬಟ್ ಎಕ್ಸ್ಪೆಕ್ಟೆಡ್ ಲೈಕ್ 3 ಸಿನಿಮಾಗಳು, ಇದ್ರ ಜೊತೆಗೆ ಇನ್ನು 3 ಸಿನಿಮಾಗಳು ರಿಲೀಸ್ ಆಗ್ಬೋದು. ಎಲ್ಲ ಪಬ್ಲಿಕ್ TV ಎಕ್ಸ್ಪ್ರೆಸ್ ಚಾನೆಲ್ ವೀಕ್ಷಕರಿಗೆ ನಾನು ಹೇಳೋದು, ಇದು ಒಂದು ತುಂಬ ಒಳ್ಳೆ ಸಿನಿಮಾ. ನಿಮಗೆ 2.5 ಗಂಟೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ನಿಮ್ಮೆಲ್ಲ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಅಂತ ಒಂದು ಎಂಟರ್ಟೈನಿಂಗ್ ಸಿನಿಮಾ. ಕಾಮಿಕ್ ಸಿನಿಮಾ, ಹಾರರ್, ಥ್ರಿಲ್ಲರ್ ಎಲ್ಲಾನು ಒಂದು ಒಗ್ಗೂಡಿ ಒಂದು ಸಿನಿಮಾ ಬರ್ತಾ ಇದೆ. ಪ್ಲೀಸ್ ಬಂದು ನೋಡಿ. January 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವು ಹಾಸನಲ್ಲಿ ಸಹ ರಿಲೀಸ್ ಮಾಡ್ತಾ ಇದೀವಿ, ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜನ್ಮದಿನಾಚರಣೆಯ ಅಂಗವಾಗಿ ಟಿ ರಾಮಸೇನೆಯ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಬಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟಿದ್ದು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಸೇವೆ ಮಾಡುತ್ತಿರುವ ಟಿ ರಾಮಸೇನೆಯ ಸದಸ್ಯರು ಶಿಬಿರವನ್ನು ಉದ್ಘಾಟಿಸಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ರಕ್ತದೊತ್ತಡ, ಶುಗರ್ ಸೇರಿದಂತೆ ಮೂಲಭೂತ ಆರೋಗ್ಯ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟಕರು, ಪ್ರಮೋದ್ ಮುತಾಲಿಕ್ ಅವರ ಜನ್ಮದಿನವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಕ್ರಮದ ಮೂಲಕ ಆಚರಿಸುವುದು ನಮ್ಮ ಉದ್ದೇಶ. ಸಾರ್ವಜನಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮವು ಶಿಸ್ತಿನಿಂದ ನಡೆಯುತ್ತಾ ಭಾಗವಹಿಸಿದವರಿಗೆ ಇದು ಮರೆಯಲಾಗದ ಕ್ಷಣವಾಗಿ ಉಳಿಯಿತು ಎಂದು ಸಂಘಟಕರು ಅಭಿಪ್ರಾಯಪಟ್ಟರು. ಇವತ್ತು ಏನು ನಾವು ಆಹ್ವಾನ ಮಾಡಿದ್ದು ನಮ್ಮ ಸಾಹಿತಿ, ನಮ್ಮ ಮೇಡಮು, ನಮ್ಮ ಸಹೋದರಿ, ನಮ್ಮ ಅಕ್ಕ ಇರ್ಬೋದು, ನಮ್ಮ ತಾಯಿ ಸ್ಥಾನದಲ್ಲಿದ್ದಾರೆ ಅನ್ಕೋಬೋದು. ಆದರೆ ಅವರು ನಮ್ಮ ಮುತಾಲಿಕ್ ಸಾಹೇಬ್ರ ಅವ್ರ ರಾಷ್ಟ್ರೀಯ ಪ್ರಮುಖ ಆದಂಥ ಅವರ ಹುಟ್ಟುಹಬ್ಬವನ್ನು ಆರೈಸೋಕ್ಕೋಸ್ಕರ ನಮ್ಮನ್ನು ಹುಡುಕಿ ನಾವು ಆಹ್ವಾನ ಮಾಡಿದ್ದು. ತಕ್ಷಣ ಬಂದು ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅಲ್ಲಿಂದ ಇವರು ಹಿಂದುತ್ವ ಅಂದರೆ ಸಖತ್ತು ಕಾಳಜಿ ವಹಿಸಿದ್ದಾರೆ ಇವರು. ಅದಕ್ಕೆ ನಾವು ಒಂದು ಅಭಿಮಾನವನ್ನು ಸಲ್ಲಿಸಬೇಕು. ಒಂದಿನ ನಾವು ಒಂದು ಹಸುವನ್ನು ಹಿಡಿದು ಹಾಸನ ಜಿಲ್ಲೆಯಲ್ಲಿ ಒಂದು ಬಡವಾಡಿ ನೆಲೆಯಲ್ಲಿ 180ಕ್ಕೂ 280ಕ್ಕೂ ಹೆಚ್ಚು ಗೋವು ಮಾಂಸವನ್ನು, ಚರ್ಮವನ್ನು ಹಿಡಿದಿಟ್ಟಿದ್ದು. ಅದ್ರ ಬಗ್ಗೆ ಒಂದು ಸಾಹಿತಿ ಬರ್ತಿದ್ರು. ತುಂಬ ಖುಷಿ ಆಯಿತು ನಮಗೆ. ನಾವು ಎಲ್ಲಿದ್ದಾರೆ ನೋಡಿ ಹುಡುಕಿ ಇಷ್ಟೊಂದು ನಮ್ಮ ಗೋಗಳ ಬಗ್ಗೆ ಕಾಳಜಿ ವಹಿಸಿರಲ್ಲ. ನಮಗೆ ಹುಡುಕಿ ನಾವು ಇವತ್ತು ನಾವು ಸನ್ಮಾನ ಮಾಡಿ ಇವ್ರು ನಾವು ಪ್ರೇರಣವಾಗಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿಲ್ಲ. ಬಟ್ ಅವ್ರಿಗೆ ನಾವು ಆಹ್ವಾನ ಮಾಡಿದ್ದು. ಇವತ್ತು ನಮ್ಮ ಮುತಾಲಿಕ್ ಸಾಹೇಬ್ರು ಇಂಥ ಒಳ್ಳೆ ದಿನ ಬಂದು ಅವ್ರಿಗೆ ನಾವು ಗೌರವವನ್ನು ಕೊಟ್ಟು ಬಂದಿದ್ದಾರೆ. ಅವ್ರಿಗೆ ನಮ್ಮ ಹೃದಯವನ್ನು ಸಲ್ಲಿಸ್ತಾ ಇದ್ದಾರೆ. ಮಾತಾಡ್ತೀನಿ. ಜೈ ಶ್ರೀರಾಮ್. ಹಿಂಗೆ ಇರಲಿ ಇವರು ಸದಾ ಲೆಕ್ಕ. ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ, ಹಾಸನ. ಪ್ರಮೋದ್ ಮುತಾಲಿಕ್ ಸರ್ದು ಜನ್ಮದಿನಕ್ಕೆ ನನ್ನ ಅಭಿಮಾನಿಯಾಗಿ ಇಲ್ಲಿಗೆ ನನಗೆ ಆಹ್ವಾನ ಸಿಕ್ಕಿರೋದು ನನ್ನ ಅದೃಷ್ಟನೇ. ಯಾಕಂದರೆ ಹೋರಾಟದಲ್ಲಿ ಹಿಂದೆ ನಿಲ್ಲೋದು ಭಾರಿ ಕಷ್ಟ. ಅವ್ರು ಮುಂದೆ ಬಂದುಬಿಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಕಾಲೆಳಿತಾರೆ. ಅಂಥದ್ರಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರ ಸೇವೆ ಸ್ಮರಣೀಯವಾದದ್ದು. ನಮ್ಮ 71ನೇ ಹಾಸನದಿಂದ ಅರ್ಕಲಗೂಡಿನ ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನೌಕರರ ವರ್ಗ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ಕಲಾ ಮಂಡಳಿ ಸಂಯುಕ್ತವಾಗಿ ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ 26ರಂದು ಸಂಜೆ 6:30ಕ್ಕೆ ಹೊನ್ನವಳ್ಳಿ ಗ್ರಾಮದಲ್ಲಿ ದಾನಶೂರ ಕರ್ಣ ಅಥವಾ ಶ್ರೀ ಕೃಷ್ಣ ರಾಯಭಾರಿ ಎಂಬ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ HD ಕೃಷ್ಣಮೂರ್ತಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಕಲಾ ಚಟುವಟಿಕೆಗಳನ್ನು ಬೆಳೆಸುವ, ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ನಾಟಕವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಉಪಸ್ಥಿತರಿರುತ್ತಾರೆ. ಶಾಸಕ ಎ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದರು. ಗ್ರಾಮದ ಕಲಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಗ್ರಾಮದ ವಾರ್ಡಿನ ಧರ್ಮಪ್ಪನವರೇ ಹಾಗೂ ಸ್ನೇಹಿತರಾದ ಗಣೇಶ್ ಅಲಪುರಿ ಅವರೇ ಹಾಗೂ
ನಮ್ಮ ಗ್ರಾಮ ಪಂಚಾಯತಿ ನೌಕರರಾದ MRW GJ ಕೇಶವರ್ ಅವರೇ, ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶವೇನೆಂದರೆ, ನಾವು ಹೊನ್ನವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಿನೂತನವಾಗಿ ಒಂದು ರಂಗಭೂಮಿ ಕಲೆಯನ್ನು ಉಳಿಯುವುಗೋಸ್ಕರ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರು ಸೇರಿ ಒಗ್ಗೂಡಿ ಒಂದು ಪೌರಾಣಿಕ ನಾಟಕವನ್ನು ಮಾಡಬೇಕಂತ ಎಂಬ ಒಂದು ಉದ್ದೇಶವನ್ನು ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತೇವೆ. ನಂತರ ನಾವು ಈ ನಾಟಕ ಮಾಡಲಿಕ್ಕೋಸ್ಕರ ದಾನಶೂರಕರ್ಣ ಮತ್ತು ಕೃಷ್ಣರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ. 26/1/2026 ಸಂಜೆ 6:30 ಗಂಟೆಗೆ ಸರಿಯಾಗಿ ಮಾಡ್ತೀವಿ. ಇದಕ್ಕೆ ನಾವು ಗೌರವಾನ್ವಿತ ಉಪಸ್ಥಿತಿಯಾಗಿ ಶ್ರೇಯಸ್ ಪಾಟೀಲ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಹಾಸನ, ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಎಂ ಮಂಜು ಅವರನ್ನು ಅಧ್ಯಕ್ಷತೆಯನ್ನು ಹಾಕಿಕೊಂಡಿದ್ದೀವಿ. ಹಾಗೂ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯತಿಯ MLC ಆದ ಸ್ವರಾಜ್ ರೇವಣ್ಣರವರನ್ನು ಉದ್ಘಾಟನೆಗೆ ಹಾಕಿಕೊಂಡಿದ್ದೀವಿ. ಹಾಗೂ ಕಲೆಯ ಬಗ್ಗೆ ಭಾಷಣವನ್ನು ಮಾಜಿ ಶಾಸಕರು AT ರಾಮಸ್ವಾಮಿ ಅವರನ್ನು ಹಾಕಿಕೊಂಡಿದ್ದೀವಿ. ಮತ್ತು ಇನ್ನೋರ್ವ ನಮ್ಮೂರನಾರವಾದ ಪ್ರಗತಿಪರ ರೈತರು, ಆಮೇಲೆ ಅವರು ಹಾಲಿ ನಮ್ಮ ಹೊನ್ನವಳ್ಳಿ ಅವರಿಗೆ ಶಿವರಮೇಶ್ ಅವರನ್ನು ಕೂಡ ಈ ನಾಟಕವನ್ನು ಆಹ್ವಾನವನ್ನು ಇಟ್ಕೊಂಡಿದ್ದೀವಿ. ಇನ್ನೊಬ್ಬರು ನಮ್ಮ ಡೈರಿಯ ನಿರ್ದೇಶಕರಾದಂಥ ಹಾಗೂ HDCC ಬ್ಯಾಂಕಿನ ನಿರ್ದೇಶಕರು ಮತ್ತು PAPCM TACM ಅಧ್ಯಕ್ಷರಾದ HK ಸತೀಶ್ ಅವರನ್ನು ಕೂಡ ನಾವು ಈ ನಾಟಕಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಈ ನಾಟಕದ ಉದ್ದೇಶವೇನೆಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಂಗಭೂಮಿ ಕಲೆಯನ್ನು ಎಲ್ಲೂ ಇದುವರೆಗೆ ನಾನು ನೋಡಿಲ್ಲ, ಗ್ರಾಮ ಪಂಚಾಯತ್ ಮಾಡಿದ ನಾನು ಎಲ್ಲೂ ಕೇಳಿಲ್ಲ. ನಾನು ವಿನೂತನವಾಗಿ ನಾವು ಗ್ರಾಮ ಪಂಚಾಯತಿಲಿ ನಾವು ನಮ್ಮ ಆಡಳಿತ ಮಂಡಳಿಯವರು ಮತ್ತು ನೌಕರರವರು ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡು ನಾನು ಚರ್ಚೆ ಮಾಡಿರ್ತೀನಿ. ಅಲ್ಲಿ ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ರಂಗಭೂಮಿ ಕಲೆ ಉಳಿಬೇಕು, ಮುಂದಿನ ಪೀಳಿಗೆಗೋಸ್ಕರ ಉಳಿಬೇಕು. ಇದು ಈ ರಂಗಭೂಮಿ ಕಲೆ ಅನ್ನೋದು ಎಲ್ಲರಿಗೂ ಬರಲ್ಲ. ಇದು ನಾವು ಅಧ್ಯಕ್ಷರು, PDO ಮತ್ತು ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ಇವ ರಂಗಭೂಮಿ ಕಲೆಯನ್ನು ಮಾಡಬೇಕಂತ ಎಂದು ಈ ದಾನಶೂರಕರ್ಣ ಅಥವಾ ಕೃಷ್ಣರಾಯಭಾರ ಎಂಬ ಪೌರಾಣಿಕ ಸುಂದರ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ. ದಯಮಾಡಿ ಎಲ್ಲರೂ ಬಂದು ಸಹಕಾರ ಕೊಡಬೇಕಂತ ನಾನು ಈ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಕೈ ಮುಗಿದು ಎಲ್ಲರಲ್ಲೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಗ್ರಾಮ ಪಂಚಾಯತಿನಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯುತ್ತಮವಾಗಿ ಇಲ್ಲಿ ತನಕಲೂ ಎಲ್ಲ ನಮ್ಮ ಆಡಳಿತ 5 ವರ್ಷಗಳ ಅವಧಿಯಲ್ಲಿ ಮಾಡ್ಕೊಂಡು ಬಂದಿರ್ತೀವಿ. ಅದೇ ರೀತಿ ಜನವರಿ 26 ನಮ್ಮ ದೇಶದ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಅಂತೇಳಿ ನಮ್ಮ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ಕಲೆಯನ್ನು ಉಳಿಸ್ಬೇಕು, ಈ ನಾಡಿನ ಜನತೆಗೋಸ್ಕರ ಒಂದು ಎಲ್ಲ ಜಾಗೃತರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಸದಸ್ಯರುಗಳು ಮತ್ತು ನೌಕರ ವರ್ಗದವರು ಈ ನಾಟಕ ಬರೋ ಖರ್ಚನ್ನು ನಾವೇ ತೊಡಗಿಸ್ಕೋಬೇಕು ಅಂತ ಹೇಳಿ ಎಲ್ಲರೂ ಸಹ ಅವರನ್ನು ತಲೆಯರ್ಥ ಅವರ ಫೀಸನ್ನು ಕಟ್ಟಿಕೊಂಡು ಅದಕ್ಕೆ ಬರುವಂಥ ವೆಚ್ಚನ ತಗಲಿಸಿ ಒಂದು ನಾಟಕವನ್ನು ಅಭಿನಯಿಸ್ತಿದ್ದೇವೆ. ಅದರಿಂದ ತಾವುಗಳು ಮತ್ತು ಏನು ಅತಿಥಿಗಳು ಮತ್ತು ತಾವುಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಇದ್ದಾಗಿ ಬಂದು ಸಹಕರಿಸಬೇಕು. ಇದೇ ರೀತಿ ಎಲ್ಲ ಪಂಚಾಯತಿಗಳಲ್ಲೂ ಸಹ ಅನ್ಯೂನ್ಯತೆ ಇರಬೇಕು ಅಂತ ನಾವು ಕಾಣ್ತಾ, ನಾನು ಕಾಣೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಗಳಲ್ಲಿ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನೋದು ಇದ್ದೇ ಇರ್ತದೆ. ಆದರೆ ನಮ್ಮ ಪಂಚಾಯತಿಯಲ್ಲಿ, ಹೊನ್ನವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೂ ಸಹ ಆ ಥರ ಇಲ್ಲದೇ ಎಲ್ಲ ಅನ್ಯೂನ್ಯವಾಗಿ ತುಂಬ ಅಚ್ಚುಕಟ್ಟಾಗಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಣೇಶ್ ವೇಲಾಪುರಿ, ಸದಸ್ಯ ಧರ್ಮಪ್ಪ ಹಾಗೂ ನೌಕರ ಕೇಶವ ಉಪಸ್ಥಿತರಿದ್ದರು. ಆಲೂರಿನ ಕಾಂಗ್ರೆಸ್ ಪಕ್ಷ ಮತ್ತು ಮುಖಂಡರಾದ ಮುರಳಿ ಮೋಹನ್ ರವರ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ. ಪಕ್ಷದ ಒಳಗೆ ಇದ್ದುಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒಬಿಸಿ ಅಧ್ಯಕ್ಷ ರಾಜಶೇಖರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ಯಶಸ್ಸು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ದಿನೇ ದಿನೇ ಹೆಚ್ಚುತ್ತಿದ್ದು, ಇದರ ಶ್ರೇಯಸ್ಸು ಮುರಳಿ ಮೋಹನ್ ರವರಿಗೆ ಸೇರಬೇಕು ಮತ್ತು ಮುರಳಿ ಮೋಹನ್ ರವರ ಸಂಘಟನೆಯನ್ನ ಮೆಚ್ಚಿ ನೂರಾರು ಸಂಖ್ಯೆಯಲ್ಲಿ ಬೇರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು
ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಹಿಂದಿನಿಂದಲೂ ನಮ್ಮ ಪಕ್ಷಕ್ಕೆ ದುಡಿಯುವ ನಾಯಕರುಗಳು ಬಂದರೆ ಅವರ ವಿರುದ್ಧ ವ್ಯವಸ್ಥಿತವಾದ ಪಿತೂರಿ ಮಾಡಲೆಂದೇ ಒಂದು ಗುಂಪು ಕಳೆದ 15 ವರ್ಷಗಳಿಂದ ಪಕ್ಷದ್ರೋಹ ಕೆಲಸ ಮಾಡುತ್ತಿದೆ. ಇವರುಗಳು ವಿರೋಧ ಪಕ್ಷದವರ ಜೊತೆ ಸೇರಿಕೊಂಡು ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದರೆ ಈ ಎಲ್ಲ ಕ್ರೆಡಿಟ್ ಮುರಳಿ ಮೋಹನ್ ರವರಿಗೆ ಸಲ್ಲುತ್ತದೆ. ಇದನ್ನು ತಡೆಯಬೇಕು ಎಂಬ ದುರುದ್ದೇಶದಿಂದ ಈ ರೀತಿಯಾದ ಅಪಪ್ರಚಾರಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಇದೇ ಗುಂಪು ಹಲವಾರು ಬಾರಿ ಹೈಕಮಾಂಡ್ಗೆ ಸುಳ್ಳು ದೂರುಗಳನ್ನು ನೀಡಲು ಹೋಗಿ ಚೀಮಾರಿ ಹಾಕಿಸಿಕೊಂಡು ಬಂದಿದೆ. ಆದರೂ ಬುದ್ಧಿ ಕಲಿಯದ ಪಕ್ಷದೊಳಗೆ ಇದ್ದುಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವವರು ಗೌರವಾನ್ವಿತವಾಗಿ ಪಕ್ಷದಿಂದ ಹೊರ ಹೋಗುವುದೇ ಸೂಕ್ತ. ಇಲ್ಲವಾದಲ್ಲಿ ಇವರುಗಳು ಪಕ್ಷದ ಸಂಘಟನೆಗೆ ಮಾರಕವಾಗುತ್ತಾರೆ ಎಂದರು. ಮುಖಂಡರುಗಳಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬೇರೆ ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರ ಮುರಳಿ ಮೋಹನ್ ವಿರುದ್ಧ ಅಪಪ್ರಚಾರ ಮಾಡಿ ಹೈಕಮಾಂಡಿಗೆ ಇವರ ಕೆಟ್ಟ ಹೆಸರು ತರಬೇಕು ಅಂತೇಳಿ ಭಾರಿ ಪಿತೂರಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಈಗ ನಾವು 25 ವರ್ಷದಿಂದ ಮೂಲ ಕಾಂಗ್ರೆಸ್ಗಾರರು. ನಾವು ಎಲ್ಲ ಅಭ್ಯರ್ಥಿಗಳನ್ನು ನೋಡಿದ್ದೀವಿ, ಎಲ್ಲ ಸಂಘಟನೆ ನೋಡಿದ್ದೀವಿ. ಮುರಳಿ ಮೋಹನ್ ಬಂದ ಮೇಲೆ ಒಂದು ಸ್ವಲ್ಪ ಕಾಂಗ್ರೆಸ್ ಸಕಲೇಶ್ವರ ಆಲೂರು ಕಟಾಯದಲ್ಲಿ ಉಸಿರಾಡ್ತಾ ಇದೆ. ಹಂಗಾಗಿ ಸರ್ಕಾರ ನಮ್ದಿದೆ, ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಒಳ್ಳೆ ಸಚಿವರನ್ನ ಹಾಕಿದ್ದಾರೆ. ಇವತ್ತು ಮೊನ್ನೆ ಸಕಲೇಶ್ವರದಲ್ಲಿ ಜನಸಂಪರ್ಕ ಸಭೆನ ಮಿನಿಸ್ಟರ್ನ ಕರೆಸಿ ಇವತ್ತು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ರು. ಅಂಥದ್ರಲ್ಲಿ ಒಬ್ಬರು ತಳ್ಳಾಟ ಮಾಡಿದ್ದಾರೆ ಅಂತೇಳಿ ಅದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಮುರಳಿ ಮೋಹನ್ ಅವರಿಗೆ ಹೈಕಮಾಂಡ್ ಈ ಕೆಟ್ಟ ಹೆಸರು ತರಬೇಕು ಅಂತೇಳಿ ಹೊರಟಿದ್ದಾರೆ. ಮುಂದೊಂದು ದಿನ ಮುರಳಿ ಮೋಹನ್ ಇದೇ ಥರ ಮಾಡಿದ್ರೆ ನಾವು ದೊಡ್ಡ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಕೆಲಸ ಮಾಡಿದ್ದಾರೆ. ಮುರಳಿ ಮೋಹನ್ ಬಗ್ಗೆ ನಾವು ಮಾತಾಡೋಕ್ಕೆ ಏನಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಉಳಿದಿದ್ದಾರೆ. ವಾರಕ್ಕೆ 4 ದಿವಸ ಕ್ಷೇತ್ರದಲ್ಲಿ ಇರ್ತಾರೆ. ಯಾವುದೇ ಕೆಲಸ ಆದರೂ ಕೂಡ ಅವರು ಫೋರಲ್ ಆಗಿರ್ಬೋದು, ಇಲ್ಲ ಖುದ್ದಾಗಿ ಬಂದಿರೋದು ಮಾಡಿ ನಮಗೆ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಎಲ್ಲ ಇವತ್ತು ಬೇರೆ ಪಕ್ಷದಿಂದ ಮುರಳಿ ಮೋಹನ್ನ ಕಾರ್ಯಕರ್ತರು ನೋಡ್ಬಿಟ್ಟು ಕಾರ್ಯಗಳು ನೋಡಿ ಬೇರೆ ಪಕ್ಷದವರು ಕೂಡ ಬಂದು ನಾವು ಸೇರ್ಪಡೆ ಆಗ್ತೀವಿ ಅಂತೇಳಿ ತಿಂಗಳಿಗೆ 10 ಜನ 20 ಜನ ಸೇರ್ಪಡೆ ಆಗ್ತಿದ್ದಾರೆ. ಎಲ್ಲ ಪಕ್ಷದಲ್ಲೂ ಬಂದು ಸೇರ್ಪಡೆ ಆಗ್ತಿದ್ದಾರೆ. ಅದು ನಮಗೂ ಖುಷಿ ಇದೆ. ಆಳುಗರು ಹೊಸಬ್ರು ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು, ಮುಂದಿನ ದಿನಗಳಲ್ಲಿ ಮುರಳಿ ಮೋಹನ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋದೇ ಇವತ್ತು ಎಲ್ಲ ಯೂತ್ ಇರ್ಬೋದು, ಮತ್ತು ಪ್ರಜ್ಞಾವಂತರು ಇರ್ಬೋದು, ಎಲ್ಲ ಬಂದು ಕ್ಷೇತ್ರದಲ್ಲಿದ್ದಾರೆ. ನಮಗೆ ಕ್ಯಾಂಡಿಡೇಟ್ ಇದ್ದಾರೆ, ನಮ್ದೇನೋ ಕಷ್ಟ ಸುಖಗಳಿರ್ಬೋದು ಅದನ್ನು ಬಗೆಹರಿಸ್ತಿದ್ದಾರೆ ಅಂತ ಇವತ್ತು ಎಲ್ಲ ಪಕ್ಷ ಮುಖಂಡರುಗಳು, ಯೂತ್ ಹುಡುಗರುಗಳು, ಅದರಲ್ಲೂ ಯೂತ್ ಹುಡುಗರು ತುಂಬ ಜನ ಬರ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಮುರಳಿ ಮೋಹನ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಇರೋರಿಗೆ ಕೆಲವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ದಯಮಾಡಿ ನಮ್ಮ ಹೈಕಮಾಂಡರ್ ಗಮನಕ್ಕೂ ನಾವು ಅದೇ ತರೋದು. ಕ್ಷೇತ್ರದಲ್ಲಿ ಮುರಳಿ ಮೋಹನ್ ಅವರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡ್ಕೊಂಡೋದ್ರೆ ನಾವು 28ಕ್ಕೆ ಗ್ಯಾರಂಟಿ ನಾವು ಸಕಲೇಶ್ವರ ಆಲೂರು ಕಡೆ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ನಾನು ಮುರಳಿ ಮೋಹನ್ ವಿರುದ್ಧವಾಗಿ ಮಾಡ್ತಾ ಇರೋರಿಗೆ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ನಾವು ಪಕ್ಷ ಕಟ್ಟಬೇಕು, ಪಕ್ಷ ಕಟ್ಟೋರನ್ನೇ ವಿರೋಧ ಮಾಡಿ ಅವ್ರನ್ನ ಆಚೆಗೆ ಹಾಕ್ಬೇಕು ಅನ್ನೋರ್ಗ ವಿರುದ್ಧವಾಗಿ ನಾನು ಅವರ ಷಡ್ಯಂತ್ರಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಮುರಳಿ ಮೋಹನ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಕ್ಕೆ ಬಿಡಿ ಅಂತ ನಾನು ನಮ್ಮ ಪಕ್ಷದವ್ರನ್ನ ಕೇಳ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಮರಸುಕೊಪ್ಪಲು, ಮುಖಂಡರಾದ ಸರ್ವರ್ ಪಾಷಾ, HM ನಾರಾಯಣ್, ಶಂಕರ್ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮ. ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸಿ ನಡಿಗೆಗೆ ಚಾಲನೆ ನೀಡಿದ ಡಿಸಿ ಲತಾಕುಮಾರಿ. ನಮ್ಮ ನಡಿಗೆ ಸಿರಿಧಾನ್ಯಗಳ ಕಡೆಗೆ ಇರಬೇಕು ಎಂಬ ಘೋಷವಾಕ್ಯಕ್ಕೆ ಸ್ಪಂದನೆ. ಜೆಡಿಎಸ್ ಬೃಹತ್ ಜನತಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ಹಾಸನದಲ್ಲಿ ನಾಳೆ ಶಕ್ತಿ ಪ್ರದರ್ಶನ, 1,00,000ಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ. ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ತಾರಿಮರ ಸರ್ಕಾರಿ ಪ್ರೌಢಶಾಲೆ ವಿರುದ್ಧ ಸುಳ್ಳು ಅಪಪ್ರಚಾರ ನಡೆಸುತ್ತಿರುವುದಾಗಿ ಗ್ರಾಮಸ್ಥರ ಆಕ್ರೋಶ. ರಸ್ತೆ ಕಾಮಗಾರಿ ವೇಳೆ ಕಾರ್ಮಿಕರು ಶಾಲೆಯ ಜಗಲಿಯಲ್ಲಿ ಮಲಗಿದ್ದನ್ನ ತಪ್ಪಾಗಿ ಬಿಂಬಿಸಿದ ಆರೋಪ. ಶಾಲೆಯ ಯಾವುದೇ ಕೊಠಡಿ ಬಾಡಿಗೆಗೆ ನೀಡಿಲ್ಲ ಎಂದು ಪ್ರಾಂಶುಪಾಲರ ಸ್ಪಷ್ಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.